ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ವಿಶೇಷವಾದಂಥ ಒಂದು ಸಬ್ಜೆಕ್ಟ್ ವಿಷಯವನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಕಳೆದೆಲ್ಲ ಸಂಚಿಕೆಗಳಲ್ಲಿ ನಾನು ಭೂತ, ಪ್ರೇತ, ಪಿಶಾಚಿ, ಬೇತಾಳ, ಬ್ರಹ್ಮರಾಕ್ಷಸ, ಶಾಕಿನಿ, ಡಾಕಿನಿ, ಕಾಮಿನಿ ಈ ವಿಚಾರದ ಬಗ್ಗೆ, ಮತ್ತು ಮೋಹಿನಿ ಅಂದ್ರೇನು, ಕಾಮಿನಿ ಅಂದ್ರೇನು, ಶಾಕಿನಿ ಅಂದ್ರೇನು, ಡಾಕಿನಿ ಅಂದ್ರೇನು, ಯಾತಕ್ಕೆ ಡಾಕಿನಿ ಆಗ್ತಾರೆ, ಯಾತಕ್ಕೆ ಶಾಕಿನಿ ಆಗ್ತಾರೆ, ಯಾತಕ್ಕೆ ಮೋಹಿನಿ ಆಗ್ತಾರೆ, ಯಾತಕ್ಕೆ ಕಾಮಿನಿ ಆಗ್ತಾರೆ, ಭೂತ ಏತಕ್ಕೆ ಆಗ್ತಾರೆ, ಪ್ರೇತ ಯಾವ ವಿಷಯಕ್ಕೋಸ್ಕರ ಆಗ್ತಾರೆ, ಪಿಶಾಚಿ ಯಾತಕ್ಕೆ ಆಗ್ತಾರೆ ಅಂತ ಹೇಳಿ ಸಪ್ರೇಟ್ ಎಪಿಸೋಡ್ಸ್ ಇದುವರೆಗೂ ನಾನು ಮಾಡ್ಕೊಂಡು ಬಂದೆ. ಇವತ್ತು ನಮಗೆ ಗೊತ್ತಿಲ್ಲ ಯಾವಾಗ ನಮ್ಮಲ್ಲಿ ಭೂತ, ಪ್ರೇತ, ಪಿಶಾಚಿ, ಮೋಹಿನಿ, ಶಾಕಿನಿ, ಡಾಕಿನಿಗಳ ಬಾಧೆ ಆಗುತ್ತೋ ಅಂತ. ಪರಿಹಾರ ಎಲ್ಲ ಹೇಳಿದ್ದೀನಿ ನಾನು. ಆದರೂ ಕೂಡ ಕೆಲವರಿಗೆ ಭೂತನೂ ಇರುತ್ತೆ, ಪ್ರೇತನೂ ಇರುತ್ತೆ, ಪಿಶಾಚಿನೂ ಇರುತ್ತೆ. ಒಂದು ಫ್ಯಾಮಿಲಿ ಸತ್ತೋಗಿರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಫ್ಯಾಮಿಲಿ 4 ಜನ ಆಕ್ಸಿಡೆಂಟಾಗಿ ಸತ್ತೋದ್ರು. ಆ 4 ಜನ ಅತೃಪ್ತ ಆತ್ಮನ ಒಂದನ್ನೇ ಅಟ್ಯಾಕ್ ಮಾಡ್ಬೋದು ದ್ವೇಷದಿಂದ. ಅಥವಾ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮದ ಪ್ರೇತ ಭೂತ ಬಾಧೆಗಳು ಕೂಡ ಬರ್ಬೋದು. ಇನ್ನೊಂದು, ಇವನಿನ್ನೂ ಚೆನ್ನಾಗೇ ಇದ್ದಾನಲ್ಲಪ್ಪ, ಏನೂ ಆಗಿಲ್ವಲ್ಲ, ಪ್ರತಿ ಸಲ ನಾವು ಮಾಟ ಮಾಡಿಸ್ತಾ ಇದ್ವಿ, ಭೂತ ಪ್ರೇತ ಬಾಧೆ ಬರಲಿ ಅಂತ ನಾವು ಮಾಟ ಮಾಡಿಸ್ತಾ ಇದ್ವಿ, ಇನ್ನೂ ಚೆನ್ನಾಗೇ ಇದ್ದಾನಲ್ಲ ಅಂಥೇಳಿ ಪದೇ ಪದೇ ಅವ್ರಿಗೆ ತೊಂದರೆ ಆಗಲಿ ಅಂಥೇಳಿ ಮಾಂತ್ರಿಕನಿಂದ ಭೂತ ಬಾಧೆ, ಪ್ರೇತ ಬಾಧೆ, ಪಿಶಾಚಿ ಬಾಧೆ, ಮೋಹಿನಿ, ಶಾಕಿನಿ, ಡಾಕಿನಿ, ಕಾಮಿನಿ ಈ ಥರದ್ದೆಲ್ಲ ಮಾಡಿಸ್ತಾ ಇರ್ತಾರೆ. ಮೊನ್ನೆ ಯಾರೋ ಒಬ್ಬರು ಬಂದರು ನನಗೆ, ಪದೇ ಪದೇ ಅಮಾವಾಸ್ಯೆಗೆ ಮಾಡಿಸ್ತಾ ಇರ್ತಾರೆ ಅಂತೇಳಿ. ಅಮಾವಾಸ್ಯೆ ದಿವಸ ಮನೆ ಮುಂದೆ ಬಂದು ಏನೋ ಹಾಕ್ಬಿಡ್ತಾರೆ ತಂದು ಅಂತೇಳಿ. ಇವರು ದಿನ ಅಗ್ನಿಹೋತ್ರಿ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಜಪ ಮಾಡ್ತಾರೆ. ಹೀಗಾಗಿ ಅವ್ರಿಗೇನು ತಡ್ತಾ ಇಲ್ಲ. ಅಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಹೋಗಿ ಮಾಟ ಮಾಡಿಸ್ತಾ ಇದ್ರು, ಯಾವುದೋ ಗದ್ದೆ ವಿಚಾರದಲ್ಲಿ, ತೋಟದ ವಿಚಾರದಲ್ಲಿ. ಈಗ ಯಾರೋ ಒಬ್ಬನಿಗೆ ಮಾಟ ಮಂತ್ರ ಮಾಡಿಸಿ ಅವನಿಗೆ ಹೆಂಗಾರು ಮಾಡಿ ತೊಂದರೆ ಕೊಡಬೇಕು ಅಂತೇಳಿ ಒಬ್ಬ ಪಕ್ಕದ ಗದ್ದೆಯವನು ಹೋಗಿ ಮಾಟ ಮಂತ್ರ ಮಾಡಿಸ್ತಾ ಇದ್ದಾನೆ. ಯಾರಿಗೆ ಮಾಟ ಮಂತ್ರ ಮಾಡಿಸ್ತಿದ್ದನೋ ಆ ವ್ಯಕ್ತಿ ದಿನ ಅಗ್ನಿಹೋತ್ರಿ, ದೇವಸ್ಥಾನಕ್ಕೆ ಹೋಗೋದು, ದಿನ ಬೆಳಗ್ಗೆ ಸಂಜೆ ಅಗ್ನಿಹೋತ್ರಿ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಜಪಗಳು ಮಾಡೋದು, ನದಿ ಸ್ನಾನ ಮಾಡೋದು ಮಾಡ್ತಿರೋದ್ರಿಂದ ಈ ಕಡೆಯಿಂದ ಏನೇ ಮಾಟ ಮಂತ್ರ ಮಾಡಿಸೋದು ಕೂಡ ಅವನಿಗೆ ತಡ್ತಾ ಇಲ್ಲ. ಆದರೆ ನಾನು ಇಷ್ಟೆಲ್ಲ ದುಡ್ಡು ಕೊಟ್ಟು ಖರ್ಚು ಮಾಡಿ ಮಾಟ ಮಂತ್ರಗಳನ್ನು ಮಾಡ್ತಾಯಿದ್ದೀನಿ, ಇವನಿಗೇನು ಎಫೆಕ್ಟ್ ಆಗ್ತೀವಲ್ಲ ಅಂಥೇಳಿ ಪದೇ ಪದೇ ಮತ್ತೆ ಮಾಟ ಮಂತ್ರಗಳನ್ನು ಮಾಡಿಸ್ತಾ ಇರ್ತಾರೆ. ಕೊನೆಗೆ ಏನಾಗಾಯಿತು, ಅವನಿಗೆ ಮಾಟ ಮಂತ್ರದಿಂದ ಏನು ಪ್ರಯೋಜನ ಇಲ್ಲ, ಭೂತ ಪ್ರೇತ ಬಾಧೆಗಳನ್ನು ಬಿಡಬೇಕು ಅಂಥೇಳಿ ಡಿಸೈಡ್ ಮಾಡಿ ಅವನು ಮಲಗಿದ್ದಾಗ, ಕೂತಾಗ, ನಿಂತಾಗ ವಿಚಿತ್ರವಾಗಿ ಆಡಬೇಕು, ತಲೆ ಕೆಟ್ಟೋಗಬೇಕು, ಆ ಥರದನ್ನೆಲ್ಲ ಭೂತ ಪ್ರೇತ ಬಾಧೆಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಒಂದು ಸ್ಟೋರಿ. ಇನ್ನೊಂದು, ಒಂದು ಹೆಣ್ಣು ಮಗು ಲವ್ ಮಾಡಿದ್ದಾಳೆ, ಅವಳು ಮದುವೆ ಮಾಡ್ಕೋಬೇಕು ಅಂತ ಪ್ರೀತಿಸೋ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿದ್ದಾಳೆ. ತಂದೆ ತಾಯಿಗೆ ಇಷ್ಟ ಇಲ್ಲ. ಅದಕ್ಕೆ ತಂದೆ ತಾಯಿಗಳ ಮಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದಾರೆ, ಆ ಹುಡುಗನ ಮದುವೆ ಮಾಡ್ಕೋಬಾರ್ದು ಅಂತೇಳಿ. ಆ ಹುಡುಗನ್ನ ಮದುವೆ ಮಾಡ್ಕೋಬಾರ್ದು ಅಂಥೇಳಿ ಆ ಹುಡುಗನಿಗೂ ಈ ಹುಡುಗಿಗೂ ತಂದೆ ತಾಯಿಗಳೇ ಪ್ರಯೋಗ ಮಾಡಿದ್ದಾರೆ. ಅದೆಷ್ಟೇ ದುಡ್ಡು ಖರ್ಚಾದರೂ ಕೂಡ ನಾನು ಚಿಂತೆ ಮಾಡಲ್ಲ, ನೀನು ಅವನ್ನ ಮದುವೆ ಮಾಡ್ಕೊಳಕ್ಕೂಡ್ದು, ನಮ್ಮ ಜಾತಿ ಅಲ್ಲ, ಅವನಿಗೇನಿಲ್ಲ, ಕೆಲಸ ಇಲ್ಲ, ಆಸ್ತಿ ಇಲ್ಲ. ನೀನು ಲವ್ ಮಾಡಿರ್ಬೋದು, ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಹೊರಟಿರ್ಬೋದು, ನಮಗಿಷ್ಟ ಇಲ್ಲ ಅಂಥೇಳಿ ಅವರಿಬ್ಬರಿಗೂ ಮದುವೆನೇ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿಬಿಟ್ಬಿಟ್ಟಿದ್ದಾರೆ ತಂದೆ ತಾಯಿಗಳನ್ನೇ ಮಗಳ ಮೇಲೆ. ಆ ಹುಡುಗ ಅಲ್ಲಿ ಸಫರ್ ಪಡ್ತಿದ್ದಾನೆ. ಈ ಹುಡುಗಿ ಕೂಡ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿದ್ದವಳು ದಿನ ಅವಳಿಗೆ ವಿಪರೀತ ತೊಂದರೆಗಳಾಗ್ತಾಯಿದೆ. ಈ ರೀತಿ ಕೆಲವರು ಮನೇಲೇ ಮಾಡ್ತಿದ್ದಾರೆ. ಇನ್ನೊಂದು, ಆಸ್ತಿ ಸಿಗಲಿ ಅಂತೇಳಿ, ಇವನು ಸತ್ತೋಗ್ಬಿಟ್ರೆ ಆಸ್ತಿ ನಮಗೆ ಆಗತ್ತೆ ಅಂಥೇಳಿ
ದಿನ ಹುಣ್ಣಿಮೆ ಅಮಾವಾಸ್ಯೆಲೆಲ್ಲ ಹೋಗಿ ಅವನ ಮೇಲೆ ಪ್ರಯೋಗ ಮಾಡೋದು. ಸತ್ತೋಗ್ಬಿಟ್ರೆ ಆಸ್ತಿ ನಮಗೆ ಬರುತ್ತೆ, ಸತ್ತೋಗ್ಬಿಟ್ರೆ ಆಸ್ತಿ ಎಲ್ಲ ನಮಗೆ ಬರುತ್ತೆ ಅಂತೇಳಿ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗನಿಗೆ ಪ್ರಯೋಗ ಮಾಡ್ತಾ ಇದ್ದಾನೆ. ಅಣ್ಣ ತಮ್ಮನಿಗೆ ಪ್ರಯೋಗ ಮಾಡ್ತಾಯಿದ್ದಾನೆ, ತಮ್ಮ ಸತ್ತೋದ್ರೆ ಆಸ್ತಿ ನನಗೆ ಬರುತ್ತೆ 20 ಎಕರೆ ಜಮೀನು ಅಂಥೇಳಿ. ಇಂಜಿನಿಯರಿಂಗ್ ಮಾಡಿದ್ದಾನೆ ಹುಡುಗ, ಅವನಿಗೆ 20 ಎಕರೆ ಜಮೀನಿದೆ ಅವ್ರ ಅಪ್ಪನ ಹೆಸರಲ್ಲಿ, ಅವ್ರ ಒಬ್ಬನೇ ಮಗ. ದೊಡ್ಡಪ್ಪನ ಮಗ, ಈ ಇಂಜಿನಿಯರ್ ಓದ್ತಿರೋ ದೊಡ್ಡಪ್ಪನ ಮಗ ಮತ್ತು ದೊಡ್ಡಪ್ಪ ಇಬ್ಬರು ಸೇರಿಕೊಂಡು ಆ ಹುಡುಗನ ಹೆಂಗೋ ಮಾಡಿ ಸಾಯಿಸಬೇಕು ಅಂಥೇಳಿ ಪ್ರಯೋಗ ಮಾಡ್ತಿದ್ದಾರೆ. ಇಲ್ಲಿ ಮಾಟ ವ್ಯಭಿಚಾರ ಪ್ರಯೋಗ ಬೇರೆ, ಕ್ಷುದ್ರ ಗ್ರಹಗಳ ಪ್ರಯೋಗ ಬೇರೆ. ಇಲ್ಲಿ ಕ್ಷುದ್ರ ಗ್ರಹ ಅಂತಂದ್ರೇನು? ಭೂತ, ಪ್ರೇತ, ಪಿಚಾಚಿ, ರಾಕ್ಷಸ, ಬ್ರಹ್ಮರಾಕ್ಷಸ, ಶಾಕಿನಿ, ಡಾಕಿನಿ, ಕಾಮಿನಿ, ಮೋಹಿನಿ ಈ ಥರದವ್ರನ್ನ ವಶೀಕರಣ ಮಾಡ್ಕೊಂಡ್ಬಿಟ್ಟು ಅವನು ಪ್ರಯೋಗ ಮಾಡೋದು. ರಕ್ತ ಕಕ್ಕಿ ಸಾಯಬೇಕು, ಅವರೇ ಹೋಗ್ತಾ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು, ಅವರೇ ವಿಷ ಕೂಡ ಸತ್ತೋಗ್ಬೇಕು, ಅವರೇ ನೇಣು ಹಾಕೊಂಡು ರೀತಿ ಸತ್ತೋಗ್ಬೇಕು. ಆ ರೀತಿ ಭೂತ ಪ್ರೇತಗಳು ಪ್ರಚೋದನೆ ಮಾಡುತ್ತೆ. ಈ ಥರ ಪ್ರಯೋಗ ನಡೀತಾ ಇದೆ. ಒಂದು ಕಡೆ ಆಸ್ತಿಗೋಸ್ಕರ ಭೂತ ಪ್ರೇತ ಪ್ರಯೋಗಗಳು, ಇನ್ನೊಂದು ಕಡೆ ಮಗಳು ಯಾವುದೋ ಕೀಳು ಜಾತಿಯನ್ನು ಮದುವೆ ಮಾಡ್ಕೊತಿರ್ತಾಳೆ, ಅವನಿಗೆ ಕೆಲಸ ಇಲ್ಲ, ವಿದ್ಯೆ ಇಲ್ಲ, ಆಸ್ತಿ ಇಲ್ಲ, ಅಂಥವ್ನ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಮರ್ಯಾದೆ ಹೊಟ್ಟೋಗುತ್ತೆ ಅಂತೇಳಿ ಅಪ್ಪ ಅಮ್ಮನೇ ಮಗಳಿಗೂ ಲವ್ ಮಾಡೋ ಹುಡುಗನಿಗೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಮೂರನೇದು, ಕೋರ್ಟಲ್ಲಿ ಕೇಸ್ ಇದೆ, ಅವನು ಸತ್ತೋಗ್ಬಿಟ್ರೆ ಕೇಸು ನಮ್ಮ ಪರ ಆಗುತ್ತೆ ಅಂಥೇಳಿ, ನಮ್ಮ ಪರವಾಗಿ ಆಗಬೇಕು ಅಂತೇಳಿ ಎದುರಾಳಿನ ಮಾಟ ಮಂತ್ರಗಳು ಮಾಡಿಸಿ ಸಾಯಿಸೋಕ್ಕೆ ಹೊರಟಿದ್ದಾರೆ. ಈ ಥರದ್ದು ದಿನನಿತ್ಯ ನಡೀತಾ ಇದೆ ಪ್ರಪಂಚದಲ್ಲಿ, ಒಂದಲ್ಲ ಒಂದು ಉದ್ದೇಶಕ್ಕೋಸ್ಕರ. ಈ ರೀತಿ ಇರುವಂಥ ಒಂದು ಸಿಚುವೇಷನ್ನಲ್ಲಿ ನಮಗೆ ಪರಿಹಾರ ಎಲ್ಲಿ ಸಿಗುತ್ತೆ? ಈಗ ಇದಕ್ಕಿದ್ದಾಗ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಗ್ಲಿಂತ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ? ಮೊನ್ನೆ ಯಾರೊಬ್ಬರು ಹೋಗ್ತಾ ಹೇಳ್ತಾರು, ಕಾರ್ ಡ್ರೈವ್ ಮಾಡ್ತಾ ಇದ್ದಾರಂತೆ, ಮಾಡ್ತಿರ್ಬೇಕಾದ್ರೆ ಇದಕ್ಕಿದ್ದಾಗೆ ಕಣ್ಣು ಮಂಜಂಗಾಯಿತು, ಅವ್ರ ಮುಂದೆ ಒಂದು ಕಪ್ಪು ದಪ್ಪಗೆ ಈ ಫ್ಯಾಕ್ಟ್ರಿಲಿ ಹೊಗೆ ಬರುತ್ತೆ ನೋಡಿ ಚಿಮ್ಮೆಯಿಂದ, ಆ ಚಿಮ್ಮೆಯಿಂದ ಹೆಂಗೆ ಹೊಗೆ ಬರುತ್ತೆ ಆ ಥರದೊಂದು ದೊಡ್ಡ ಕಪ್ಪು ಹೊಗೆ ಅವ್ರ ಮುಂದೆ ಬಂದಂಗೆ ಹೋಗ್ಬಿಟ್ಟು ಆಯ್ತಂತೆ. ಅವ್ರು ಹೋಗಿ ಒಂದು ತೆಂಗಿನ ಮರದ ಹತ್ರ ಗುದ್ಕೊಂಡ್ಬಿಟ್ಟಿದ್ದಾರೆ, ಏನೂ ಆಗಿಲ್ಲ. ಈ ಥರ ಚೇಷ್ಟೆಗಳನ್ನೆಲ್ಲ ಮಾಡ್ತಿರ್ತಾರೆ. ಈ ಥರದಕ್ಕೆಲ್ಲ ಇಂಜೆಕ್ಷನು, ಟಾನಿಕು, ಮಾತ್ರೆಯಿಂದ ಗುಣ ಆಗಲ್ಲ. ಇದಕ್ಕೆ ಬೇರೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಪರಿಹಾರ ಮಾಡ್ಕೊಳ್ಳೋಕ್ಕೆ. ಈ ಭೂತ ಪ್ರೇತ ಪಿಚಾಚಿ ಬಾಧೆಗಳದ್ದು ಲಕ್ಷಣಗಳನ್ನು ನಾನು ನಿಮ್ಮ ಕಳೆದ ಸಂಚಿಕೆಲ್ಲ ಹೇಳ್ಕೊಂಬಂದಿದ್ದೀನಿ. ಈಗ ಏನಿದು ಸೀದಾ ಪರಿಹಾರಕ್ಕೆ ನಾನು ನಿಮಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದೇವಸ್ಥಾನಕ್ಕೆ ಹೋದಾಗ ಕೆಲವರಿಗೆ ಮೈ ಮೇಲೆ ಬಂದುಬಿಡುತ್ತೆ ಕೆಲವರು ಆ ನೆಗೆಟಿವ್ ಎನರ್ಜಿ. ಕೆಲವು ದೇವಸ್ಥಾನ ಒಳಕ್ಕೆ ಬಿಡೋದಿಲ್ಲ, ಹೋಗೋಕ್ಕೆ ಬಿಡೋಲ್ಲ. ನಾನು ದೇವಸ್ಥಾನಕ್ಕೆ ಬರೋಲ್ಲ, ಹೋಗು, ನಾನು ಇಲ್ಲೇ ಇರ್ತೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಏನಾದ್ರು ಕಿವಿಗೆ ಬಿದ್ದುಬಿಡ್ತು ಅಂದರೆ ಅವತ್ತು ಮನೇಲೆಲ್ಲ ರಂಪ ಮಾಡಿಬಿಡುತ್ತೆ ಆ ಮೈ ಮೇಲಿರೋ ಭೂತ ಪ್ರೇತ ಪಿಚಾಚಿ. ಸದ್ದಿಲ್ದೇ ಗೊತ್ತಿಲ್ದೇ ಅವರ ಉಪಾಯ ಮಾಡಿ ಕರ್ಕೊಂಡೋಗ್ಬೇಕು. ಕರ್ಕೊಂಡು ಹೋದು ಕೂಡ ಹೋಗ್ತಿರ್ಬೇಕಾದ್ರೆ ಇವರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತೇಳಿ ಅದು ಗೊತ್ತಾಗ್ಬಿಡ್ತದೆ. ಆಗ ಒಂಥರ ಕಾರಲ್ಲೇ ಕಿರ್ಚಾಡೋದು, ಕೂಗಾಡೋದು, ಹೊಡೆದಾಡೋದು, ಬಸ್ಸಲ್ಲಿ ಕಿರ್ಚೋದು, ಕೂಗೋದು, ಟ್ರೈನಲ್ಲಿ ಕಿರ್ಚಾಡೋದು, ಕೂಗೋದು, ಹೊಡೆಯೋದು, ಬಡಿಯೋದು ಎಲ್ಲ ಮಾಡ್ತಾರೆ. ಇದು ಒಂದು ಕೇಸ್. ಎರಡನೇದು, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅವರು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಭಾಳ ಕೆಟ್ಟದಾಗ್ಬಿಡ್ತದೆ. ಕೆಟ್ಟದಾಗತ್ತಂದ್ರೇನು? ಅವರೇ ನೇಣಾಕೊಂಡು ಸತ್ತೋಗ್ಬೋದು, ಬೆಂಕಿ ಹಾಕೊಂಡು ಸತ್ತೋಗ್ಬೋದು. ಆ ರೀತಿ ಪ್ರೇರೇಪಣೆ ಮಾಡುತ್ತೆ ಕೆಲವು ದುಷ್ಟಶಕ್ತಿಗಳು. ಆ ಥರ ಪ್ರೇರೇಪಣೆ ಮಾಡುತ್ತೆ ದುಷ್ಟಶಕ್ತಿಗಳನ್ನು ನಾವು ಈಗಲಿಂದನೇ ಅದಕ್ಕೆ ಸ್ವಲ್ಪ ಶಾಂತಿ ಮಾಡಬೇಕು. ಮೊನ್ನೆ ಒಂದು ಮದುವೆಗೆ ಹೋಗಿದ್ದಾರೆ ಎಲ್ಲರೂ ಮನೆಯಿಂದೆಲ್ಲ. ಒಂದು ಹುಡುಗಿ 25-26 ವರ್ಷದ ಹುಡುಗಿ ಮನೇಲಿ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ. ಅವಳು ಮುಟ್ಟಾಗಿದ್ದಾಳೆ ಅಂತ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ, ಮೆನ್ಸಸ್ ಆಗಿದ್ದಾಳೆ ಅಂತ. ಮದುವೆಗೆ ಹೋಗಿ ಬರೋಷ್ಟರೊಳಗೆ ಆ ಹುಡುಗಿಗೆ ಒಂದು ಪ್ರೇತ ಬಾಧೆ ಇತ್ತು. ಅವಳಿಗೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿದ್ದು ಬಿಟ್ಟು ಹೊಟ್ಟೋಗಿದ್ದಾರೆ. ಇದಕ್ಕಿದ್ದಾಗೆ ಯಾರೂ ಮನೇಲಿಲ್ಲ, ಅವಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಚೋದನೆ ಮಾಡಿದೆ ಆ ಪ್ರೇತ. ಏನು ಮಾಡಿಬಿಟ್ಟಿದೆ, ಮನೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇಲ್ಲ ತೊಗೊಂಡು ನುಂಗಿ ಸತ್ತೋಗೋಕ್ಕೆ, ಸೀಮೆಣ್ಣೆ ಇಲ್ಲ ಮನೇಲಿ. ಏನು ಮಾಡೋದು? ಅವರು ಮನೆ ಕಟ್ಟಿಸ್ತಾ ಇದ್ರಂತೆ. ಮನೆ ಕಟ್ಟಿಸ್ಬೇಕಾದ್ರೆ ಆ ಬೊಂಬುಗಳ ಸುತ್ತಿಗೆ ದಾರಗಳನ್ನು ದಪ್ಪ ದಾರಗಳು ಇಟ್ಕೊಂಡಿದ್ದಂತೆ. ಯಾಕೆಂದರೆ ಪೇಂಟ್ ಮಾಡೋಕ್ಕೆ, ಬಿಲ್ಡಿಂಗ್ ಪೂರ್ತಿ ಹತ್ತು ಪೇಂಟ್ ಮಾಡಲಿಕ್ಕೆ. ಅದೆಲ್ಲ ತಂದು ಒಂದು ಕಡೆ ಹಾಕಿದ್ರಂತೆ ಪೇಂಟಿಂಗ್ ಆದಮೇಲೆ.
ಅದನ್ನೆಲ್ಲ ಸುತ್ಕೊಂಡ್ಬಿಟ್ಟು ದಪ್ಪಕ್ಕೆ ಉದ್ದಕ್ಕೆ ದಾರ ಮಾಡಿಬಿಟ್ಟು ಅವ್ರ ಮನೇಲಿ ಒಂದು ಟೆರೇಸ್ ಮೇಲೆ ಶೋ ಮಾಡಲಿಕ್ಕೇನೋ ಒಂದು ರೀತಿ ಪಿರಮಿಡ್ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ. ಅಲ್ಲೊಂದು ಕಂಬಿ ಇದೆ. ಆ ಕಂಬಿಗೆ ಹೋಗಿ ನೇಣು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿಬಿಟ್ಟಿದೆ. ನೇಣು ಹಾಕೋಬೇಕು ಅಂತಿದ್ದಾಗ ಪಕ್ಕದ ಮನೆಯವ್ರು ನೋಡಿಬಿಟ್ಟು ಸಡನ್ನಾಗಿ ಹೋಗಿ ಅವ್ರ ಮನೆ ಟೆರೇಸ್ ಮೇಲೆ ಹತ್ತಿ ಅಲ್ಲಿಂದ ಜಂಪ್ ಮಾಡಿ ಆ ಹುಡುಗಿನ ಕಾಪಾಡಿಬಿಟ್ಟಿದ್ದಾರೆ. ಅವತ್ತು ಅಮಾವಾಸ್ಯೆಗೆ 2 ದಿನ ಹಿಂದೆ ಈ ಥರ ಘಟನೆ ಆಗಿದೆ. ಚೆನ್ನಾಗೆ ಮಾತಾಡ್ಕೊಂಡಿದ್ದು ಹುಡುಗಿ ನೇಣಾಕೋಕೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಯಾಕೆ ನೇಣಾಕೋತಿದ್ದಾಳೆ ಗೊತ್ತಿಲ್ಲ, ಏನೂ ಇಲ್ಲ. ಹೀಗೆ ಈ ಭೂತ ಪ್ರೇತ ಪಿಚಾಚಿ ಬಾಧೆಗಳಿರೋರು, ಸಫರ್ ಪಡ್ತಿರೋರು, ಅದನ್ನು ನರಳ್ತಿರೋರನ್ನ ಯಾವತ್ತೂ ಒಂಟಿ ಬಿಟ್ಟು ಹೋಗಬಾರ್ದು. ಮನೆ ಒಳಗಡೆ ಒಂಟಿ ಬಿಟ್ಟು ಹೋದರೆ ಸ್ವಯಂ ಆತ್ಮಹತ್ಯೆಗೆ ಪ್ರೇರೇಪಣೆ ಮಾಡುತ್ತೆ ಆ ಪ್ರೇತ ಭೂತ ಪಿಚಾಚಿಗಳು. ಇದು ಒಂದು ತಾವೆಲ್ಲ ಗಮನಕ್ಕೆ ತಗೋಬೇಕು. ಎರಡನೇದು, ಈ ಭೂತ ಪ್ರೇತ ಪಿಚಾಚಿ ಬಾಧೆ ನರಳ್ತಿರೋ ಹತ್ರ ಸೀಮೆಣ್ಣೆ, ಹಗ್ಗಗಳು, ಮ್ಯಾಚ್ ಬಾಕ್ಸು, ಈ ಕೆಮಿಕಲ್ಸು ಯಾವುದೂ ಹತ್ತದಲ್ಲಿ ಇರಬಾರ್ದು. ಇದು ಒಂದು. ಮೂರನೇದು, ಅವರು ವಾಸ ಮಾಡೋ ಸ್ಥಳದಲ್ಲಿ ಭೂತ ಪ್ರೇತ ಬಾಧೆ ನರಳ್ತಿರೋಂಥ ಜನಗಳು ಅದರಲ್ಲಿ ಪ್ರೇರೇಪಣೆ ಆಗಿರೋಂಥವ್ರು, ಭೂತ ಪ್ರೇತ ಪಿಚಾಚಿ ಬಾಧೆ ನರಳ್ತಿರೋಂಥವ್ರು ಅವರಿರೋ ಜಾಗದಲ್ಲಿ ಚಾಕು, ಬ್ಲೇಡು, ಕತ್ತಿ, ಮಚ್ಚು, ಕುಡ್ಲಿ ಯಾವುದೂ ಇಡಬಾರ್ದು. ಆಯುಧಗಳನ್ನೇ ಇಡಬಾರ್ದು. ಇದು ಒಂದು ಗಮನಕ್ಕೆ ತಗೋಬೇಕು. ಮೂರನೇದು, ಯಾರು ಈ ರೀತಿ ಭೂತ ಪ್ರೇತ ಬಾಧೆ ನರಳ್ತಿದ್ದಾರೋ ಅವ್ರನ್ನ ಯಾವತ್ತೂ ಒಂಟಿ ಮಲಗಿಸೋಕ್ಕೆ ಹೋಗಬಾರ್ದು. ಯಾರು ಒಬ್ಬರ ಜೊತೆ ಮಲಗಿರಬೇಕು ಮಲ್ಕೊಳ್ಳುವಾಗ ರಾತ್ರಿ ಹೊತ್ತು. ಮನೆಯಿಂದ ಹೊರ್ಗೋಗೋಕ್ಕೆ ಅವಕಾಶನೇ ಕೊಡಬಾರ್ದು ರಾತ್ರಿ ಹೊತ್ತು. ಯಾಕೆಂದರೆ ಇದು ಹುಣ್ಣಿಮೆ ಅಮಾವಾಸ್ಯೆ ರಾತ್ರಿ ಹೊತ್ತು ಜಾಸ್ತಿ ಪ್ರಯೋಗ ನಮ್ಮನ್ನು ಪೀಡಿಸುತ್ತೆ. ಇದಕ್ಕಿದ್ದಕ್ಕೆ ಬಾಲು ತಗೊಂಬಿಟ್ಟು ದಡ ಅಂತ ಹುಟ್ಟೋಗ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ಬೀಳ್ಬೋದು, ನೇಣಾಕೋಬೋದು, ಏನೋ ಒಂದು ಆಗ್ಬೋದು. ಅದಕ್ಕೆ ಅವನ್ನ ಒಂಟಿ ಮಲಗಿಸ್ಬಾರ್ದು. ರಾತ್ರಿ ಹೊತ್ತೆಲ್ಲ ಕ್ಲೀನಾಗಿ ಮನೆಯ ಬಾಗಿಲನ್ನು ಭದ್ರ ಮಾಡಿ ಮಲಗಬೇಕು. ಅವ್ರ ಮನೆ ಬಿಟ್ಟು ಹೊರಗೆ ಹೋಗೋ ಥರ ಮಾಡೋಕ್ಕೆ ಬಿಡಬಾರ್ದು, ಅವಕಾಶನೇ ಕೊಡಬಾರ್ದು. ಇದಿಷ್ಟು ನಾವು ಗಮನದಲ್ಲಿ ತಗೋಬೇಕು. ಇದಲ್ದೇ ಈ ಭೂತ ಪ್ರೇತ ಪಿಚಾಚಿ ಬಾಧೆ ಇರೋ ಜಾಗದಲ್ಲಿ ಬಸ್ರಿ ಹೆಂಗಸನ್ನು, ಪ್ರೆಗ್ನೆಂಟ್ ಆಗಿರೋ ಹೆಂಗಸು, ಗರ್ಭಿಣಿ ಸ್ಥಿತಿನ ಮಲಗಿಸ್ಬಾರ್ದು. ಬಾಣಂತಿ ಮಗುಗೆ ಜನ್ಮ ಕೊಟ್ಟರುವಂಥ ಹೆಂಗಸು ಹಸಿ ಬಾಣಂತಿನ ಭೂತ ಪ್ರೇತ ಬಾಧೆ ನರಳ್ತಿರೋ ಹತ್ರ ಮಲಗಿಸ್ಬಾರ್ದು, ಕೂರಿಸ್ಬಾರ್ದು. ಅವ್ರ ಸವಾಸದಿಂದ ದೂರ ಇರಬೇಕು. ಇನ್ನೊಂದು ವಿಷಯ, ಯಾರಿಗೆ ಭೂತ ಪ್ರೇತ ಪಿಚಾಚಿ ಬಾಧೆಯಿಂದ ನರಳ್ತಿದ್ದಾರೋ ಅವರು ಮಲಗುವಂಥ ಜಾಗ, ಕೂರುವಂಥ ಜಾಗ, ಇರುವಂಥ ಜಾಗ, ಈ ಥರ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ವಯಸ್ಸಾದವ್ರನ್ನ ಬಿಡಬಾರ್ದು. ಏಕೆಂದರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ವಯಸ್ಸಾದ ಮೇಲೆ ಹೊಡಿಬೋದು, ಬೈಬೋದು, ತಳ್ಬೋದು, ಸಾಯಿಸ್ಬೋದು, ಏನು ಬೇಕಾದ್ರೂ ಮಾಡೋ. ಒಂದು ಪ್ರಾಣ ರಕ್ತದ ಆಹುತಿ ಆಗುವಂಥ ಚಾನ್ಸಸ್ ಇರ್ತದೆ. ಆ ರಕ್ತದ ಆಹುತಿ ತಗೊಳ್ಳೋಕ್ಕೋಸ್ಕರ ವಿಚಿತ್ರವಾದಂಥ ಹಿಂಸೆಗಳು ನಡೀತದೆ. ಆದ್ದರಿಂದ ವಯಸ್ಸಾದವರು ಅವ್ರು ಹೊಡೆಯೋದು, ಆ ಪ್ರೇತ ಬಾಧೆ ಬಂದಿರೋ ಹೊಡಿತಾರೆ, ತುಳಿತಾರೆ, ಇಸುಕ್ತಾರೆ, ಎಲ್ಲ ಮಾಡ್ತಾರೆ. ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದ ಬಾಣಂತಿ ಮತ್ತು ಚಿಕ್ಕ ಮಕ್ಕಳು, ವಯಸ್ಸಾದ ವೃದ್ಧರು, ಇವರು ಯಾರು ಈ ಭೂತ ಪ್ರೇತ ಬಾಧೆ ನಡೀತಿರುವಂಥ ಪಕ್ಕದಲ್ಲಿ ಮಲಗಬಾರ್ದು, ಕೂರಬಾರ್ದು. ಅವ್ರ ಸವಾಸದಿಂದ ದೂರ ಇರಬೇಕು. ಅಷ್ಟು ಕಂಡೀಷನ್ಸ್. ಇದಲ್ಲದೆ ಅವ್ರ ಮುಂದ್ಗಡೆ ಈ ಗಾಜಿನ ಪಾತ್ರೆಗಳು, ಅವರು ಎತ್ತು ಬಿಸಾಕುವಷ್ಟು, ಎತ್ತು ಒಡೆದಾಕುವಂಥ ಐಟಮ್ಸ್ ಯಾವತ್ತೂ ಅವ್ರ ಮನೇಲಿ ಇಡಬಾರ್ದು. ಮೊನ್ನೆ ಯಾರೋ ಮನೇಲಿ ಅಮಾವಾಸ್ಯೆ ಥರ ಮಾಡಿ ದೊಡ್ಡ ವಾಟರ್ ಜಗ್ನ ಬಿಸಾಕ್ಬಿಟ್ಟು ಅದ ಮೇಲೆಲ್ಲ ನಡೆದು ಕಾಲೆಲ್ಲ ಕುಯ್ಕೊಂಡು ರಕ್ತ ಆಗಿಬಿಟ್ಟಿತ್ತು. ಒಟ್ಟೆಲ್ಲ ಅಮಾವಾಸ್ಯೆ ಅವ್ರ ಮೇಲೆ ರಕ್ತ ಆಹುತಿ ಆಯಿತು. ಆದ್ದರಿಂದ ಈ ಥರ ದೋಷಗಳೇನಾದ್ರು ಕಂಡಂಥ ಪಕ್ಷದಲ್ಲಿ ಇಷ್ಟು ರಿಸ್ಟ್ರಿಕ್ಷನ್ಸ್ನು, ಈ ಕಂಡೀಷನ್ಸ್ನ ಫಾಲೋ ಮಾಡಬೇಕು. ಇನ್ನೊಂದು ವಿಚಾರ ನಿಮ್ಗೆ ತಿಳಿಸ್ತೀನಿ. ಯಾರ ಮೈ ಮೇಲೆ ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಕಾಮಿನಿ ಬಾಧೆ ಇದೆಯೋ ಅಂಥವರು ಸತ್ತಿರ್ತಾರಲ್ಲ ಅಂಥ ಜಾಗ ಕರ್ಕೊಂಡು ಹೋಗ್ಬಾರ್ದು. ಯಾರೋ ಸತ್ತೋಗಿರ್ತಾರೆ, ಆ ಹೆಣ ಶವ ಮಲಗಿಸ್ಕೊಂಡು ಮನೇಲೆ ಕೂತಿರ್ತಾರೆ, ಅಂಥ ಜಾಗಕ್ಕೆ ಇವನ್ನ ಕರ್ಕೊಂಡೋದ್ರೆ ಇನ್ನೂ ರಾಂಗ್ ಆಗಿಬಿಡ್ತಾರೆ, ಇನ್ನೂ ರಂಗ್ ಆಗಿಬಿಡ್ತಾರೆ, ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತಾರೆ. ಆದ್ದರಿಂದ ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಬಾಧೆ ಇರುವಂಥವರು ಸ್ಮಶಾನ ಆಗಲಿ ಸತ್ತಿರೋ ಶವ ದರ್ಶನ ಮಾಡಿಸೋದಕ್ಕೆ ಹೋಗಬಾರ್ದು. ಇದು ಭಾಳ ಇಂಪಾರ್ಟೆಂಟು. ಇದೆಲ್ಲ ಸರಿ. ಇನ್ನೊಂದು ಭಾಳ ವಿಶೇಷ ಅಂತಂದರೆ, ಹರಿಯೋ ನದಿ, ಬಾವಿ, ನಾಲೆಗಳು, ಸಮುದ್ರ ಒಂದು ಬಿಟ್ಟು
ಅಕಸ್ಮಾತ್ ಸಮುದ್ರಕ್ಕೆ ಹೋದ್ರೆ ಅದು ವಾಪಸ್ ತಂದು ದಡಕ್ಕೆ ಬಿಟ್ಬಿಡುತ್ತೆ. ನದಿ ಹಂಗೆಲ್ಲ ಕೊಚ್ಕೊಂಡು ಹೊಟ್ಟೋಗ್ಬಿಡ್ತದೆ. ನದಿ ಕೆರೆಗೆ ಬಿದ್ದರೆ ಹೋಯ್ತು, ಬಾವಿಗೆ ಬಿದ್ದರೆ ಅದೊಂದು ದೊಡ್ಡ ಸಮಸ್ಯೆ. ಅದರಿಂದ ನದಿ, ಕೆರೆ, ಸಮುದ್ರ, ಬಾವಿ ಈ ಥರ ಜಾಗದಲ್ಲಿರೋ ಜಾಗಕ್ಕೆ ಈ ಭೂತ ಪ್ರೇತ ಪಿಶಾಚಿ ಬಾಧೆಯಲ್ಲಿ ನೆರಳ್ತಿರೋನ ಕರ್ಕೊಂಡು ಹೋಗಬಾರ್ದು, ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತಾರೆ. ನದಿಲೇ ಬಿದ್ದು ಸತ್ತಿರೋರು, ನೀರತ್ರ ಸತ್ತಿರೋಂಥವ್ರು ಬೇಗ ಎಳ್ಕೊಂಡ್ಬಿಡ್ತಾರೆ. ನೇಣಾಕೊಂಡು ಸತ್ತಿರೆ ಅವ್ರಿಗೆ ಯಾವಾಗ ನೇಣಾಕೋಬೇಕು ಅಂತ ಮನಸ್ಸು ಕೊಡ್ತಾ ಇರ್ತದೆ. ರೋಡ್ ಆಕ್ಸಿಡೆಂಟ್ ಸತ್ತೋಗಿರೋಂಥವು ಅವರು ಭೂತ ಪ್ರೇತ ಬಾಧೆ ಆಗಿದ್ದರೆ ಇವರಿಗೆ ಆಕ್ಸಿಡೆಂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ. ವಿಷ ಕುಡಿ ಸತ್ತೋಗ್ಬಿಟ್ಟಿದ್ರೆ ನನಗೆ ಅದು ಕುಡಿಬೇಕು, ಇದು ಕುಡಿಬಿಟ್ಟು ಸತ್ತೋಗ್ಬೇಕು ಅಂತೇಳಿ ಮನಸ್ಸು ಕೊಡುತ್ತೆ ಆ ಪ್ರೇತ ಬಾಧೆ. ಆದ್ದರಿಂದ ಇದೆಲ್ಲನ ಗಮನಕ್ಕೆ ತಗೊಂಡು ಅವ್ರು ಕ್ಯೂರ್ ಮಾಡ್ಕೊಳ್ಳೋ ಮಟ್ಟಿಗೆ ನಾವು ಅವ್ರನ್ನ ವಾತಾವರಣ ಸೃಷ್ಟಿ ಮಾಡಬೇಕು. ಒಂದು ಮಾಂತ್ರಿಕನ ಪ್ರಯೋಗದಿಂದ, ಇನ್ನೊಂದು ರಾಹು ಕೇತು ಶನಿ ಕುಜ ದೋಷದಿಂದ ಬರುತ್ತೆ. ಮೂರನೇದು ಅದೇ ಅಲ್ಲಿ ಹೋಗ್ಬೇಕಾದ್ರೆ ನೆಗೆಟಿವ್ ನಮಗೆ ಅಟ್ಯಾಕ್ ಆಗಿಬಿಟ್ಟಿರ್ತದೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾರೆ, ಮೊನ್ನೆ ಯಾರೋ ಧರ್ಮಸ್ಥಳಕ್ಕೆ ಹೋಗ್ತಿರ್ಬೇಕಾರೆ, ಧರ್ಮಸ್ಥಳಕ್ಕೂ ಅಲ್ಲಿಗೂ 30-35 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಾರ್ ಆ್ಯಕ್ಸಿಡೆಂಟಿಗೆ ಸ್ಪಾಟೆಲ್ಲ ಸತ್ತೋಗಿದ್ರಂತೆ. ಈಗ ಒಂದು 3-4 ವರ್ಷದಲ್ಲಿ ಯಾವ ಜಾಗದಲ್ಲಿ 3-4 ಜನ ಕಾರಲ್ಲೇ ಸತ್ತೋಗಿದ್ರೋ ಅದರಲ್ಲಿ ಒಂದು 3 ಜನ ಗಂಡು ಹುಡುಗರು, 29, ಒಬ್ಬ ಇನ್ನೊಬ್ಬ 25, ಎಲ್ಲ ಸಮಕಾಲೀನರು ಗಂಡು ಹುಡುಗರು. ಇನ್ನೊಬ್ಬ ಕ್ಯಾಬ್ ಡ್ರೈವರ್. ಈ 4 ಜನ ಸ್ಪಾಟ್ ಡೆತ್. ಆ 4 ಜನದ ಅತೃಪ್ತ ಆತ್ಮ ಆ ಜಾಗದಲ್ಲಿ ಓಡಾಡ್ತಿದೆ. ಅವ್ರಿಗೆ ಹೊಟ್ಟೆ ಇಶ್ಯೂ ಆದಾಗ, ಸಂಕಟ ಬಂದಾಗ, ನಾವು ಸತ್ತೋಗ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟಿದ್ದೀವಲ್ಲ, ಅಯ್ಯೋ ನಾವು ಸತ್ತೋಗ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟು ಅಂತ ಇದಕ್ಕೆ ಆ ಒಂದು ಗೋಳು, ನೋವು, ಸಂಕಟಕ್ಕೆ ಬೇರೆಯವ್ರಿಗೆ ಪೀಡಿಸ್ತಾರೆ. ಅದರಿಂದ ಯಾವ ಸ್ಥಳಕ್ಕೆ ಹೋಗಿದ್ದಾಗ ನಮಗೆ ತೊಂದರೆ ಆಯಿತೋ ಅದೇ ಸ್ಥಳಕ್ಕೆ ಹೋಗಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಒಂದು 22 ವರ್ಷದ ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ಅವ್ರ ಹಳ್ಳಿಗೆ ಬರ್ತಾ ಇದ್ದಾಳೆ. ಯಾವುದೋ ಊರಿಂದ, ರಾಮನಗರದಿಂದ ಯಾವುದೋ ಒಂದು 7-8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಅವ್ರ ಹಳ್ಳಿ ಇದೆ. ಸೈಕಲ್ ತುಳ್ಕೊಂಡು ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಿರ್ತಾಳೆ. ಬರ್ತಿರ್ಬೇಕಾದ್ರೆ ಸಾಯಂಕಾಲ ಆಗಿದೆ, ಕಾಲೇಜಿನ ಫಂಕ್ಷನ್ ಇತ್ತಂತ ಮುಗಿಸ್ಕೊಂಡು ಸೈಕಲ್ ತುಳ್ಕೊಂಡು ಬರ್ತಿರ್ಬೇಕಾದ್ರೆ ಯಾವುದೋ ಒಂದು ಜಾಗದಲ್ಲಿ ಅವಳಿಗೆ ಪಟ್ಟಂತ ಒಂದು ಬೆಳಕು, ಬೆಳ್ಳಗಿರೋ ಒಂದು ಬೆಳಕು ಪಟ್ಟಂತ ಬಿದ್ದು ತಕ್ಷಣ ಬೆಕ್ಕಾಗಿ ಹೊಟ್ಟೋಯ್ತಂತೆ. ಯಾವುದೋ ಒಂದು ದೊಡ್ಡ ಒಂಥರ ಫ್ಲ್ಯಾಶ್ ಲೈಟ್ ಥರ ಬಂದು ನೆಲ ಟಚ್ ಪಟ್ಟಂತ ಬೆಕ್ಕಾಗಿ ಹರ್ಕೊಂಡು ಹೊಟ್ಟೋಯ್ತಂತೆ, ಬೆಕ್ಕ ಥರ ಹೊಟ್ಟೋಯ್ತಂತೆ. ಅದು ನೋಡಿ ಗಾಬರಿ ಆಗ್ಬಿಟ್ಟಿದ್ದಾಳೆ. ಸಡನ್ನಾಗಿ ಅವಳಿಗೆ ಒಂದು ಮುಂದೆ ದಡಾರದ ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಥರ ಬೆಳಕು ಬಂತು. ಈ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆದರೆ ಬರ್ನಾದ ಹೆಂಗೆ ಬರ್ತೀವಿ ಆ ಥರ ಡಬ್ಬಂತ ಶಬ್ದ ಬಂದು ಬೆಳಕು ಬಂದು ಅವಳಿಗೆ ಜುಮ್ ಅಂತ ಹೆದರಿಕೆ ಆಗಿಬಿಡ್ತು. 1-2 ಸೆಕೆಂಡ್ ಅಲ್ಲೇ ನಿಂತ್ಕೊಂಡ್ಬಿಟ್ಲು. ಆಮೇಲೆ ಬೆವರೆಲ್ಲ ಬಂತು. ಆಮೇಲೆ ಸುಧಾರಿಸ್ಕೊಂಡು ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದ ತಕ್ಷಣ ಚಳಿ ಜ್ವರ ಶುರುವಾಗ್ಬಿಟ್ಟಿದೆ. 15 ದಿನ ಆದರೂ ಚಳಿ ಜ್ವರ ಹೋಗಿಲ್ಲ. ಎಲ್ಲ ಡಾಕ್ಟ್ರು ಎಲ್ಲ ತೋರಿಸಿದ್ದಾಯಿತು. ಯಾಕೆ ಅಂತ ಕೇಳಿದಾಗ ಅವಳು ಹಿಂಗಾಯಿತು, ನಾವು ಬರಬೇಕಾದ್ರೆ ರಸ್ತೆಯಲ್ಲಿ ಬರಬೇಕಾದ್ರೆ ಸಡನ್ನಾಗಿ ಯಾವುದೋ ಒಂದು ದೊಡ್ಡ ಬೆಳಕು ಬಿತ್ತು. ಆ ಬೆಳಕು ಬೆಕ್ತರಾಗಿ ಬೆಕ್ಕೊಟ್ಟೋಯ್ತು. ನನಗೆ ಅವಾಗಿಂದ ಭಯ ಆಯಿತು ಅಂಥೇಳಿ ಆಮೇಲೆ ಆಂಜನೇಯ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡೋಗೆಲ್ಲ ಮಾಡಿದ್ದಾರೆ. ಏನೂ ಆಗಲಿಲ್ಲ. ಕೊನೆಗೆ ಅವ್ರು ನನ್ನ ಹತ್ರ ಕರ್ಕೊಂಡು ಬಂದರು. ಅವರು ಯಾವ ಸ್ಥಳದಲ್ಲಿ ಅವಳಿಗೆ ಆ ಅನುಭವ ಆಯಿತೋ ಆ ಸ್ಥಳದಲ್ಲೇ ಅದಕ್ಕೊಂದು ಪರಿಹಾರ ಮಾಡಬೇಕು ಅಂತ ಹೇಳಿದೆ. ಸರಿ, ಅದನ್ನು ಅಲ್ಲೇ ಅವಳಿಗೆ ಆ ಸ್ಥಳದ ಮೈಗೆ ಆವಾಹನೆ ಆಯಿತು, ಅದೇ ಸ್ಥಳದಲ್ಲಿ ಅದನ್ನು ಡಿಸ್ಚಾರ್ಜ್ ಮಾಡಬೇಕು. ಸುಮಾರು ಡಾಕ್ಟರ್ ಹತ್ರೆಲ್ಲ ಖರ್ಚು ಮಾಡಿಸಿದ್ದಾರೆ. 1 ವಾರ ಅಡ್ಮಿಟ್ ಮಾಡಿದರೆ ಆ ಜ್ವರ ಚಳಿಗೆ ಬಿಡಲಿ ಅಂತೇಳಿ. ರಾಮನಗರ ಹಾಸ್ಪಿಟಲ್ 1 ವಾರ ಅಡ್ಮಿಟ್ ಮಾಡಿದ್ದಾರೆ. ಚಳಿ ಹೋಗಿಲ್ಲ, ಜ್ವರ ಹೋಗಿಲ್ಲ, ಊಟ ಮಾಡ್ತಿಲ್ಲ. ಎಷ್ಟು ಚೆನ್ನಾಗಿದೆ ಅಂತ ಹುಡುಗಿ 15 ದಿನಕ್ಕೆ ಅಲ್ಲೇ ಸೋರೋಗ್ಬಿಟ್ಟಿದ್ದಾಳೆ. 15 ದಿನದಲ್ಲೇ ತುಂಬ ಸೋರೋಗ್ಬಿಟ್ಟಿದ್ದಾಳೆ. ಯಾರು ಹೇಳಿದ್ರು ಇಲ್ಲಿ ನಮ್ಮ ಹತ್ರ ಬಂದು ಪಾಪ ಮಾತಾಡಿದ್ಮೇಲೆ ನಾವು ಕೆಲವು ಪರಿಹಾರ ಹೇಳಿದ್ವಿ. ಯಾವ ಜಾಗದಲ್ಲಿ ಅವಳಿಗೆ ಸೈಕಲ್ ತುಳ್ಕೊಂಡು ಬರಬೇಕಾದ್ರೆ ಅವಳಿಗೆ ಯಾವ ಥರ ಕಾಣ್ತು ಅದೇ ಜಾಗದಲ್ಲಿ ಒಂದು 3 ಜನ ಜೊತೆಲಿ ಹೋಗಿ ಅದೇ ಸಮಯಕ್ಕೆ ಹೋಗಿ ಅಲ್ಲಿ ಒಂದು ತಂತ್ರ ಹೇಳ್ತೀನಿ. ಆ ತಂತ್ರ ಪ್ರಯೋಗ ಮಾಡಿ ಮಾಡಿದ ತಕ್ಷಣ ನಿಮಗೆ ಆ ಮಗು ಹುಷಾರಾಗ್ತಾಳೆ. ಇಲ್ಲಾಂದರೆ ಯಾವ ಇಂಜೆಕ್ಷನು ಟಾನಿಕ್ಕಿಗೆ ಹೋಗಲ್ಲ. ಇಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದರೂ ಕೂಡ, ನಾವು ಕಂಪ್ಯೂಟರ್ ಯುಗದಲ್ಲಿದ್ದರೂ ಕೂಡ ಇದಕ್ಕೀಗ ಪರಿಹಾರ ಇಲ್ಲ. ಅದರಿಂದ ಯಾವ ಸ್ಥಳದಲ್ಲಿ ಹೋದರೂ ಯಾವ ಸ್ಥಳ ಒಳಗೆ ಅನುಭವ ಆಯಿತು ಆ ಥರ ಆ ಸ್ಥಳದಲ್ಲಿ ಹೋಗಿ ಪರಿಹಾರ ಮಾಡಲಿದ್ರೆ ಗುಣ ಆಗುತ್ತೆ ಅಂತೇಳಿ ನಾನು ಕೆಲವು ಪ್ರೊಸೀಜರಲ್ಲಿ ಹೇಳಿದ್ಮೇಲೆ ಅವ್ರು ಹೋಗಿ ಮಾಡಿದ್ಮೇಲೆ ವಿತಿನ್ 6 ಅವರ್ಸಲ್ಲಿ ಜ್ವರ ಕಮ್ಮಿ ಆಯಿತು. 6 ಗಂಟೆ ಒಳಗೆ ಜ್ವರ ಇಳಿದೋಯ್ತು.
ಆಮೇಲೆ ಚಳಿ ಕಮ್ಮಿ ಆಯಿತು. ನಿಧಾನಕ್ಕೆ ಎಳ್ನೀರು ಕುಡಿಸಿದ್ರು. ಎಷ್ಟು ಕುಡಿಸಿದ್ರು ಕುಡಿದ್ಬಿಟ್ಲು. ಗಂಜಿ ಕೊಟ್ಟರು, ಬ್ರೆಡ್ ಕೊಟ್ಟರು. ಆಮೇಲೆ ಹೋಗ್ತಾ ಹೋಗ್ತಾ ಊಟ ಕೊಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಆಯಿತು. ಆಮೇಲೆ ಹುಡುಗಿ ಚೆನ್ನಾಗಿದ್ದಾಳೆ ಈಗ ಅಂತೇಳಿ ನಮಗೆ ವಿಷಯ ತಿಳಿಸಿದ್ರು. ಯಾತಕ್ಕೆ ಹೇಳ್ತೀನಿ ಅಂತಂದರೆ, ಇದು ಮನೆಯೊಳಗೆ ಪ್ರವೇಶ ಆಗಿಲ್ಲ, ಬರುವ ರಸ್ತೆಯಲ್ಲಿ ಒಬ್ಬ ಡ್ರೈವರು ಲಾರಿ ಓಡಿಸ್ಕೊಂಬರ್ತಾ ಇದ್ದಾನೆ. ಯಾವುದೋ ಟೊಮೆಟೊ ಹಣ್ಣು ತರಕಾರಿನ ಹಿಂದೆ ಲಗೇಜ್ ಹಾಕ್ಕೊಂಡು ಡ್ರೈವರು ಓಡಿಸ್ಕೊಂಬರ್ತಿದ್ದಾನೆ. ಬರ್ತಿರ್ಬೇಕಾದ್ರೆ ಸಡನ್ನಾಗಿ ಅವನಿಗೆ ಏನೋ ಒಂದು ರೀತಿ ಹಕ್ಕಿ ಥರ ಹಾರಿಕೊಂಡು, ಒಂಥರ ಹಕ್ಕಿ ಥರ ಹಾರಿಕೊಂಡು ಬಂದು ಗ್ಲಾಸ್ ಪಟ್ಟಂತ ತೊಡೆದು ಹೋಗ್ಬಿಡ್ತಂತೆ. ಅದು ರಾತ್ರಿ ಹೊತ್ತು ಯಾವ ಹಕ್ಕಿ, ಬಾವಲಿ ಇದೆಯಾ ಗೂಬೆನ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಹಕ್ಕಿ ಹಾರಿಕೊಂಡು ಆ ಗ್ಲಾಸ್ಗೆ ಡ್ರೈವ್ ಮಾಡ್ತಿದ್ನಲ್ಲ, ಅದು ಮುಂದಿರೋ ಗ್ಲಾಸು ಅದಕ್ಕೆ ಬಡಿದು ಪಟ್ಟಂತೆ ಬೆಂಕಿ ಥರ ಹಾರಿಬಿಡ್ತಂತೆ. ಯಾವ ಹಕ್ಕಿ ಹೊಡೆದ್ರೂ ಕೂಡ ಬೆಂಕಿ ಬರೋದಿಲ್ಲ, ಗ್ಲಾಸ್ ಹೊಡೆದ್ರೂ ಕೂಡ ಬೆಂಕಿ ಬರೋದಿಲ್ಲ. ಇವನಿಗೆ ಆ ಬೆಂಕಿ ನೋಡಿದ ತಕ್ಷಣ ಇದ್ದಕ್ಕಿದ್ದಾಗ ಗಾಬರಿ ಆಗಿ ಸ್ಟಾಪ್ ಮಾಡಿಬಿಟ್ಟಂತೆ. ಸ್ಟಾಪ್ ಮಾಡಿಬಿಟ್ಟು ಕ್ಲೀನರ್ ಕರೆದು ಹಿಂಗೆ ಅವ್ನು ಮಲಗಿದ್ದಂತೆ, ಕ್ಲೀನರ್ ಪಾಪ ಜೊತೆಲಿದ್ದನು, ಅವ್ನಿಗೆ ಎಬ್ಬಿಸ್ಬಿಟ್ಟು ಹಿಂಗೆ ಹೇಳಿದ್ರು, ಹಿಂಗಾಯ್ತು ಕಣೋ ಹೀಗೆ ಅಂತ. ಅದಾದ ತಕ್ಷಣ ಅವನಿಗೆ ರೀಸಸ್ ಮಾಡಬೇಕು ಅಂತೇಳಿ ಕೆಳಗಿಳಿದಿದ್ದಾನೆ. ಒಂದು ಬಾಟ್ಲ್ ನೀರು ಕುಡಿದಿದ್ದಾನೆ. ರೀಸಸ್ ಮಾಡಿಬಿಟ್ಟು ಮೇಲತ್ತು ಮತ್ತೆ ಗಾಡಿ ಓಡ್ಸೋಕ್ಕೆ ಆಗಲಿಲ್ವಂತೆ ನೋಡಿ. ಮೇಲತ್ತಿ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಆಗಲಿಲ್ಲ. ಕೈಯೆಲ್ಲ ನಡ್ಕ ಶುರುವಾಗಿ ಬಾಡಿ ಹಿಂಗೆಲ್ಲ ಎಳ್ಕೊಂಬಿಟ್ಟಿದೆ. ಆಮೇಲೆ ಪೊಲೀಸ್ನವ್ರು ಬಂದು ಮಧ್ಯದಲ್ಲಿ ರಸ್ತೆ ಬ್ಲಾಕ್ ಆಗಿದೆ, ಯಾಕಪ್ಪ ನಿಲ್ಲಿಸಿದೆ ಅಂದರೆ ಅವ್ನಿಗೆ ಓಡ್ಸೋಕೆ. ಆಮೇಲೆ ಯಾರೋ ಒಬ್ಬ ಡ್ರೈವರ್ ಬಂದು ಗಾಡಿನ ಸೈಡ್ಗೆ ಹಾಕಿ ಅವನ್ನ ಅಡ್ಮಿಟ್ ಮಾಡಿದ್ರಂತೆ. ಅಡ್ಮಿಟ್ ಮಾಡಿದ್ಮೇಲೆ ಅವನಿಗೆ ಎಲ್ಲ ಒಂಥರ ಈ ಲಕ್ವ ಬರುತ್ತಲ್ಲ, ಆ ರೀತಿ ಹಿಂಗೆ ಕ್ರಾಸ್ ಥರ ಆಗ್ಬಿಟ್ಟಿದೆ ಅವನಿಗೆ. ಹೀಗೆ ಅದೇನು ಶಕ್ತಿ, ಯಾವುದದು, ಯಾಕೆ ಹಿಂಗಾಯಿತು ಅಂತ ಅವನಿಗೆ ಗೊತ್ತೇ ಇಲ್ಲ. ಈ ಥರದೆಲ್ಲ ಆದಾಗ ಮನೆ ಬಿಟ್ಟು ಹೋಗುವಾಗ, ಪ್ರಯಾಣ ಮಾಡುವಾಗ ನೋಡಿ, ಇನ್ನೊಬ್ಬರು ಯಾರೋ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಲಾರಿ ಬಸ್ ಯಾರು ಬಂದು ಗುದ್ದಿಲ್ಲ, ಯಾವ ವ್ಯಕ್ತಿನೂ ಗುದ್ದಿಲ್ಲ, ಯಾರೂ ತಳ್ಳಿಲ್ಲ, ಯಾವ ವೆಹಿಕಲ್ ಬಂದು ಗುದ್ದಿಲ್ಲ. ಅವನಿಗೆ ಯಾರೋ ಬಂದು ಭುಜದ ಮೇಲೆ ಕೈ ಹಾಕಿ ಹಿಂಗೆ ದಬ್ದಂಗೆ ಆಯ್ತಂತೆ, ಬಿದ್ದುಬಿಟ್ಟಿದ್ದಾರೆ. ಇದೆಲ್ಲ ಹೋಗಿ ಈ ಕಡೆ ಎಲ್ಲ ಡ್ಯಾಮೇಜ್ ಆಗಿ ಸ್ಟಿಚ್ ಹಾಕ್ಸಿದ್ರು. ಹಿಂದೆ ನೋಡಿದ್ರೆ ಯಾರೂ ಇಲ್ಲ. ಬಿದ್ದ ತಕ್ಷಣ ಯಾರೂ ಇಲ್ಲ ಅಲ್ಲಿ ಅವ್ರ ಮೇಲೆತ್ತಕ್ಕೆ. ಸುಮಾರು 3/4 ಗಂಟೆ ಆದಮೇಲೆ ಯಾರೋ ಒಬ್ಬರು ತರಕಾರಿ ತೊಗೊಂಬರ್ತಿದ್ದವರು, ಗಾಡೀಲಿ ತರಕಾರಿ ಮಾರೋನು ಬಿದ್ದೋಗ್ಬಿಟ್ಟು ರಕ್ತ ಬರ್ತಿದ್ದು ನೋಡಿ, ಅವ್ರು ಎತ್ತು ಕೂರಿಸಿ ಅವನ ಹತ್ರದೊಂದು ಬಾಟ್ಲ್ ನೀರು ಕೊಡಿಸಿ ಎಲ್ಲ ಮಾಡಿ ತೊಗೊಂಡು ಆಟೋದಲ್ಲಿ ಹಾಕಿ ಅಡ್ಮಿಟ್ ಮಾಡಿದ್ರಂತೆ. ಆವಾಗ ಹೇಳ್ತಾರೆ ಅವ್ರ ಹೆಂಡತಿ ಮಕ್ಳಿಗೆಲ್ಲ, ನಾನು ಬರ್ತಿದ್ದೆ, ಯಾರೋ ಭುಜದ ಮೇಲೆ ಕೈ ಹಾಕಿದ್ರು, ನಾನು ಹಿಂಗೆಲ್ಲ ನೋಡಿದೆ, ಇಲ್ಲ ಭುಜದ ಮೇಲೆ ಕೈ ಹಾಕಿದ ತಕ್ಷಣ ಭಾರ ಅನಿಸ್ತು, ಆಮೇಲೆ ನಾನು ತಳ್ಳಿಬಿಟ್ರು, ನಾನು ಬಿದ್ದುಬಿಟ್ಟೆ, ಇಷ್ಟೇ ಗೊತ್ತಿರೋದು, ಆಮೇಲೆ ಏನಾಯಿತು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನಾನು ಯಾರ ಮನೆಯಲ್ಲಿ ಭೂತ, ಪ್ರೇತ, ಪಿಶಾಚಿ, ರಾಕ್ಷಸ, ಬ್ರಹ್ಮ ರಾಕ್ಷಸ, ಬೇತಾಳ, ಶಾಕಿನಿ, ಡಾಕಿನಿ, ಕಾಮಿನಿ, ಮೋಹಿನಿ ಈ ಥರದ್ದೆಲ್ಲ ಸೋಂಕಿರ್ತದೆ ನೋಡಿ. ಕೆಲವು ದೇವಸ್ಥಾನಕ್ಕೆ ಹೋದ ತಕ್ಷಣ ಮೈಯೆಲ್ಲ ಅಲ್ಲಾಡ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಹಿಂಗೆಲ್ಲ ಇಟ್ಕೊಂಡು ಹಿಂಗೆಲ್ಲ ಮುರಿತು ಹಿಂಗೆಲ್ಲ ಮಾಡ್ತಾರೆ. ಈಗೆಲ್ಲ ಹಿಂಗೆ ಮಾಡೋದು ಎಲ್ಲ ದೇವಸ್ಥಾನಕ್ಕೆ ಹೋಯ್ತು, ಅದು ಯಾವುದೋ ಸನ್ನಿಧಾನಕ್ಕೆ ಹೋಯ್ತು ಅಂದ್ರೆ ಸಾಕು ಪಟ್ಟಂತ ಅವ್ರಿಗೆ ಹಿಂಗೆಲ್ಲ ಭುಜ ಎಲ್ಲ ಹಿಂಗೆ ಮುರಿದು ಎಲ್ಲ ಮಾಡಿ ಹಿಂಗೆಲ್ಲ ಒದ್ದಾಡ್ತಾರೆ. ಈ ಥರದ್ದು ಸೋಂಕು ಕೂಡ ಇರ್ತದೆ. ಈ ಥರದ್ದೆಲ್ಲ ನಡೆಯೋರಿಗೆ ಇವತ್ತು ನಾನು ನಿಮಗೊಂದು ಪರಿಹಾರ ಹೇಳ್ತಾ ಇದ್ದೀನಿ. ಏನು ಭಾಳ ಒಂದು ಸಿಂಪಲ್ ಯಂತ್ರ ಪ್ರಯೋಗ, ಯಂತ್ರ, ಮಂತ್ರ, ತಂತ್ರ. ಇಲ್ಲಿ ಮುದ್ರೆ ಇಲ್ಲ, ಇವತ್ತು ಮುದ್ರೆ ಇಲ್ಲ, ಯಂತ್ರ ಬರಿಬೇಕು, ಅದಕ್ಕೊಂದು ಮಂತ್ರ ಇದೆ ಹೇಳಬೇಕು, ಒಂದು ತಂತ್ರ ಇದೆ. ಇಲ್ಲಿ ಯಂತ್ರ, ಮಂತ್ರ, ತಂತ್ರ ಮೂರನ್ನು ನೀವು ಕಲ್ತ್ಕೊಂಡ್ಬಿಡ್ತು ಅಂತಂದರೆ ಈ ಥರದ್ದು ಏನಾದ್ರು ಸೋಂಕು ನಿಮ್ಮಲ್ಲಿ ಆಗೋಗಿದ್ದರೆ ನರಳ್ತಾ ಇದ್ದರೆ ಬಿಡುಗಡೆ ಆಗುತ್ತೆ. ಅಕಸ್ಮಾತ್ ಮುಂದೆ ಆದರೆ ನಿಮ್ಗೆ ಔಷಧಿ ಅನ್ನೋ ವಿಚಾರನೇ ಬರಬಾರ್ದು. ಈ ಮುದ್ರಾ ಮಂತ್ರ ಯಂತ್ರನ ನೀವು ಮಾಡಿಬಿಡ್ತು ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ನನ್ನ ಅನುಭವದ ಮಾತು. ಹಾಗಾದ್ರೆ ಏನು ಮಾಡಬೇಕು? ಮೊದಲು ಕಪ್ಪು ಕಾಗದ ತೊಗೊಳ್ಳಿ. ಕಪ್ಪು ಕಾಗದ ಸಿಗುತ್ತೆ, KG ಕಾರ್ಡ್ ಅಂತೇಳಿ. ಇಲ್ಲ ಒಂದು ವೈಟ್ ಶೀಟ್ಗೆ ಕಪ್ಪು ಬಣ್ಣ ಬಳೆದು ಬಿಡೋದು, ಸ್ಕ್ವೇರ್ ಮಾಡ್ಕೋಬೇಕು. ಚೌಕಾಕಾರದಲ್ಲಿ ಒಂದು ಕಪ್ಪು ಬಣ್ಣದ ಒಂದು ಪೇಪರು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲ ಒಂದು KG ಕಾರ್ಡ್, ಕಪ್ಪು ಬಣ್ಣದ KG ಕಾರ್ಡ್ ಚಿಕ್ಕದು ಸ್ಕ್ವೇರ್. ಇಲ್ಲ ಅರಳಿ ಮರದ ಎಲೆ ದೊಡ್ಡದಾಗಿರ್ತದೆ, ಅರಳಿ ಮರದ ಎಲೆ. ಒಂದು ಕಪ್ಪು ಪೇಪರ್ ಸಿಕ್ಕಿಲ್ಲ ಅಂದರೆ ಅರಳಿ ಮರದ ಎಲೆ. ಅರಳಿ ಮರದ ಎಲೆ ಮಹಾಶ್ರೇಷ್ಠ. ಅಶ್ವತ್ಥ ಮರದ ಪತ್ರ ಅಂತ, ಅಶ್ವತ್ಥ ಮರ ಅಂದರೆ ಅರಳಿ ಮರ, ಅದನ್ನು ತೊಗೊಂಬರ್ಬೇಕು.
ಅರಳಿ ಮರ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಊರಲ್ಲೂ ಎಲ್ಲ ಏರಿಯಾದಲ್ಲೂ ಪೂಜೆ ಮಾಡ್ತಿರ್ತಾರೆ, ದೇವಸ್ಥಾನಗಳೆಲ್ಲ ಬೆಳೆದಿರ್ತದೆ. ಒಂದು ಒಳ್ಳೆ ಅಗ್ಲಾಗಿರೋದು 4 ತೊಗೊಳ್ಳಿ, ಡ್ಯಾಮೇಜ್ ಆಗಿರಬಾರ್ದು. ಈ ಕಪ್ಪು ಕಾಗದದ ಮೇಲೆ ನೀವು ಬರೆಯೋದಿದ್ದರೆ ಬಿಳಿ ಇಂಕಲ್ಲಿ ಬರೀಬೇಕು. ಕಪ್ಪು ಕಾಗದದ ಮೇಲೆ ಬರೆಯೋದರೆ ಬಿಳಿ ಇಂಕಲ್ಲಿ ಬಿಳಿ ಪೇಂಟ್ ಇರ್ತದೆ, ಅದರಲ್ಲಿ ಈಗ ನಾನು ತೋರಿಸೋ ಯಂತ್ರವನ್ನು ಬರೀಬೇಕು. ಒಂದು ಅಕಸ್ಮಾತ್ ನೀವು ಅರಳಿ ಮರದ ಎಲೆಲೇ ಸಿಕ್ಕಿತು ಅಂತಂದರೆ ಅದು ಕ್ಲೀನಾಗಿ ಒರೆಸ್ಬಿಟ್ಟು ಈಗ ಇದ್ಲಿದೆಯಲ್ಲ ಸೌದೆ ಇದ್ಲನ್ನ ಪುಡಿ ಮಾಡಿಬಿಟ್ಟು ಅದರಲ್ಲಿ ಮುಖಾನ ಒಂದು ಕಡ್ಡಿ ತೊಗೊಂಡು ಯಂತ್ರ ಬರೀಬೇಕು. ಆ ಯಂತ್ರ ಯಾವುದು? ಇನ್ನೊಂದು ಸಲ ಹೇಳ್ತೀನಿ. ಕಪ್ಪು ಕಾಗದದ ಮೇಲೆ ಬಿಳಿ ಇಂಕಲ್ಲಿ ಬರೀಬೇಕು ಯಂತ್ರನ, ಅಥವಾ ಅರಳಿ ಮರದ ಎಲೆ ಮೇಲೆ ಈ ಯಂತ್ರನ ಬರೀಬೇಕು. ಯಾವುದೇ ಬರೀಬೇಕು? ಕಲ್ಲಿದ್ಲು ಪುಡಿ. ಕಲ್ಲಿದ್ಲು ಯಾವುದು? ಈ ಸೌದೆ ಇದ್ಲಿದೆಯಲ್ಲ, ಸೌದೆ ಉಡಿಸ್ತಾರಲ್ಲ ಮನೇಲಿ ನೀರು ಕಾಯಿಸೋಕ್ಕೆ, ಅಡುಗೆ ಮಾಡೋಕ್ಕೆ ಸೌದೆ, ಅದ್ರಲ್ಲಿ ಬಂದಂಥ ಇದ್ಲು. ಆ ಇದ್ಲು ಶನಿಗ್ರಹ. ಅರಳಿ ಮರದ ಎಲೆ ನವಗ್ರಹಗಳು, ಅದ್ರಲ್ಲಿ ನವಗ್ರಹಗಳು ಇರ್ತಾರೆ. ಆ ಇದ್ಲನ್ನು ಪುಡಿ ಮಾಡಿಬಿಟ್ಟು ಕ್ಲೀನಾಗೆ ಒಂದು ಕಡ್ಡಿ ತೊಗೊಂಡು, ಈಗ ನಾನು ತೋರಿಸ್ತೀನಿ ಒಂದು ಯಂತ್ರ ಸ್ಕ್ರೀನ್ ಮೇಲೆ, ಆ ಯಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಬರೀಬೇಕು. ಯಾವಾಗ ಬರೀಬೇಕು? ಮಧ್ಯರಾತ್ರಿ, ಅಮಾವಾಸ್ಯೆ ಮಧ್ಯರಾತ್ರಿ ಅಥವಾ ಹುಣ್ಣಿಮೆ ಮಧ್ಯರಾತ್ರಿ ಯಂತ್ರ ರೆಡಿ ಮಾಡ್ಕೋಬೇಕು ನೀವು. ಯಾವುದು ಆ ಯಂತ್ರ ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಒಂದು ಚೌಕಾಕಾರ ಹಾಕಬೇಕು. ಚೌಕಾಕಾರ ಅಂತಂದರೆ ಮನುಷ್ಯನ ಒಂದು ಶರೀರದ ಆಕೃತಿ ಅಂತಾರೆ. ಅದನ್ನು 4 ಭಾಗ ಉದ್ದುದ್ದಾಗಿ ಮಾಡಬೇಕು. 4 ಭಾಗ ಬರಬೇಕು. ಅಡ್ಡಡ್ಡ ಆರಿಜಾಂಟಲ್ ಆಗಿ 4, ವರ್ಟಿಕಲ್ ಆಗಿ 4, ಆರಿಜಾಂಟಲ್ 4 ಮಾಡಿಬಿಟ್ಟು ನಾನು ಹೇಳೋ ಸಂಖ್ಯೆಗಳಿದೆಯಲ್ಲ ಆ ಸಂಖ್ಯೆಗಳನ್ನು ಆಯಾ ಮನೆಯಲ್ಲೇ ಬರೀಬೇಕು. ಫಸ್ಟ್ ರೋನಲ್ಲಿ 80, ಪಕ್ಕದಲ್ಲಿ 64, 21, 1 ಮೊದಲನೇ ರೋನಲ್ಲಿ. ಎರಡನೇದಲ್ಲಿ 36, 13 ಮತ್ತು 64, 53. 53 ಅಂದರೆ 8 ಆಯಿತು. 64 ಅಂದರೆ 10 ಆಯಿತು. 10 ಮತ್ತೆ ಕೂಡಿಸಿದ್ರೆ 1 ಆಯಿತು. ಹೀಗೆ ಒಂದಂಕಿ ಬರುವಂಥ ಡಬಲ್ ನಂಬರ್ನ ಬರೀಬೇಕಿಲ್ಲಿ. ನೆಕ್ಸ್ಟು 66, ಮೂರನೇ ರೋನಲ್ಲಿ 66, 6 + 6 12, 12 ಪ್ಲಸ್ 12 ಮತ್ತೆ ಕೂಡಿದ್ರೆ 1 + 2 3 ಆಯಿತು. ಇದು ನವಗ್ರಹಗಳ ಒಂದು ಅಂಕಿಗಳು. 66, 61, 12, 11 ಈ ರೀತಿ. ಕೊನೆ ರೋನಲ್ಲಿ 34, 25, 56, 65 ಅಂತೇಳಿ. 65, 6 + 5 11, 11ನ್ನು ಬಿಡಿಸಿ ಕೂಡಿಸಿದಾಗ 1 + 1 ಅಂದರೆ 2. ಈ ಥರ ಜೋಡಿ ನಂಬರ್ನಾಗ ಬರೀಬೇಕು. ಬರೆದುಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅದಕ್ಕೆ ಒಂದು ಮಂತ್ರಶಕ್ತಿಯನ್ನು ತುಂಬಬೇಕು. ಏನು ಮಾಡಬೇಕು? ಒಂದು ತಟ್ಟೆಲೋ ಒಂದು ಪ್ಲೇಟ್ ಮೇಲೋ ಇಟ್ಕೊಂಡು ಬರೆದ್ಬಿಡಿ. ಅದನ್ನು ಅಲ್ಲಿಗೆ ಆ ತಟ್ಟೆಗೆ ಎಲೆ ಮೇಲೆ ಬರೆದಿದ್ರೆ ಎಲೆ, ಕಪ್ಪು ಕಾಗದದ ಮೇಲೆ ಬರೆದಿದ್ರೆ ಕಪ್ಪು ಕಾಗದ. ಆದರೆ ಆ ಕಾಗದದ ಮೇಲೆ, ಈ ಚಕ್ರದ ಮೇಲೆ, ಯಂತ್ರದ ಮೇಲೆ ಅರ್ಶಿನ ಕುಂಕುಮ ಹಾಕಬಾರ್ದು. ದೂರದಲ್ಲಿ ಹಾಕಿ ಪೂಜೆ ಮಾಡಬೇಕು. ಮಾಡಾದಮೇಲೆ ಅದಕ್ಕೊಂದು ಸ್ವಲ್ಪ ಭಸ್ಮದಲ್ಲಿ ಅರ್ಚನೆ ಮಾಡಬೇಕು. ಭಸ್ಮ, ಅಗ್ನಿಹೋತ್ರ ಭಸ್ಮ ಬಹಳ ಒಳ್ಳೆಯದು. ಅದು ಸಿಕ್ಕಿಲ್ಲ ಅಂತಲೇ ಮಾಮೂಲಿ ಭಸ್ಮ ಅಂಗಡಿಲಿ ಸಿಗುತ್ತೆ, ತೊಗೊಳ್ಳೋದು. 108 ಸಲ ಓಂ ಭೂತನಾಥಾಯ ಭೂತಬಾಧ ನಿವಾರಣಾಯ ಕುರು ಕುರು ಸ್ವಾಹ. ಓಂ ಭೂತನಾಥಾಯ ಭೂತಬಾಧ ನಿವಾರಣಂ 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 ಕುರು ಕುರು ಸ್ವಾಹ ಅಂಥೇಳಿ ಅರ್ಧ ಗಂಟೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅದಕ್ಕೆ ಯಂತ್ರಕ್ಕೆ ಪೂಜೆ ಮಾಡಬೇಕು ಭಸ್ಮದಿಂದ. ಎಲ್ಲ ಆದಮೇಲೆ ಅದಕ್ಕೆ ಧೂಪ, ಒಂದು ಊದುಬತ್ತಿನಲ್ಲಿ, ಆಮೇಲೆ ಒಂದು ಆರತಿ, ಕರ್ಪೂರದ ಆರತಿಯೋ ಅಥವಾ ತುಪ್ಪದ ಆರತಿಯನ್ನು ಮಾಡಿ ಅದೆಲ್ಲ ಮಾಡಾದ್ಮೇಲೆ ಇದನ್ನು ಯಾರು ಮಾಡಬೇಕು? ಭೂತ ಪ್ರೇತ ಬಾಧೆಯಲ್ಲಿ ನರಳ್ತಿರೋರು ಇವೆಲ್ಲ ಮಾಡಲ್ಲ, ಮಾಡೋಕ್ಕೆ ಬಿಡಲ್ಲ. ಅವ್ರ ಕಣ್ಣಿಗೆ ಕಾಣಬಾರ್ದು. ದೂರದಲ್ಲೆಲ್ಲ ಕೂಡಾಕ್ಬಿಟ್ಟು ಅವ್ರನ್ನ ಅಥವಾ ಎಲ್ಲೋ ಇಟ್ಟು ನೀವು ಸಪ್ರೇಟಾಗಿ ಪೂಜೆ ಮಾಡಿ, ಪೂಜೆ ಮಾಡಿದ್ಮೇಲೆ ಅದಕ್ಕೊಂದು ಸಲ ಪ್ರಾರ್ಥನೆ ಮಾಡಬೇಕು. ಭೂತನಾಥಾಯ, ಭೂತ ಪ್ರೇತ ಪಿಚಾಚಿ, ಇದೆಲ್ಲ ಭೈರವ ತಂತ್ರ ಸಾಲ ಬರೋದು ತಂತ್ರ ಪ್ರಯೋಗ. ಇದು ಭೈರವ
ತಂತ್ರಸಾರದಲ್ಲಿ ಭೂತಗಳ ಒಡೆಯ ಭೈರವ, ಭೂತನಾಥಾಯ ಅಂದರೆ ಭೈರವ, ಭೂತಬಾಧ ಏನು ಆ ಚೇಷ್ಟೆಗಳನ್ನು ನಿವಾರಣಂ ಕುರು ಕುರು ಸ್ವಾಹ ಅಂಥೇಳಿ ಮಂತ್ರದಲ್ಲಿ ರಿಕ್ವೆಸ್ಟ್ ಮಾಡೋದು. ಎಲ್ಲ ಆಯಿತು, ಪೂಜೆ ಮಾಡಾಯಿತು. ಇದೆಲ್ಲ ಮಾಡಾದ್ಮೇಲೆ ಅದರ ಯಂತ್ರ ಏನು ಮಾಡಬೇಕು? ಆ ಭಸ್ಮ ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಡಬ್ಬಿಗೆ ಇಟ್ಕೊಳ್ಳಿ, ಒಂದು ಡಬ್ಬಿನ ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ. ಆ ಯಂತ್ರನ ನೀಟಾಗಿ ಯಾವುದೊಂದು ಪ್ಲಾಸ್ಟಿಕ್ ಕವರಲ್ಲೋ ಒಂದು ಪೇಪರಲ್ಲೋ ಒಂದು ಬಟ್ಟೆಯಲ್ಲೋ ಹಾಕಿ ಆ ಭೂತ ಪ್ರೇತ ಬಾಧೆ ಇದ್ದಲ್ಲ ಅವ್ರಿಗೆ 21 ಸಲ ಇದೇ ಮಂತ್ರದಲ್ಲಿ ಇಳಿ ತೆಗಿಬೇಕು, ತಲೆಯಿಂದ ಕಾಲವರೆಗೂ ಇಳಿ ತೆಗೆದುಬಿಟ್ಟು ಅದನ್ನು ಹರಿಯೋ ನದಿಗೆ ಬಿಟ್ಬಿಡಬೇಕು. ಇಲ್ಲ ಅದೇ ಯಂತ್ರನ ಹಾಸಿಗೆ ಅಡಿನಲ್ಲಿ ಅವ್ರು ಮಲ್ಕೊಳ್ಳೋ ಜಾಗದಲ್ಲಿ ಇಡ್ಬೋದು. ಇಲ್ಲ ಅದನ್ನು ಸುತ್ತಬಿಟ್ಟು ಸೊಂಟಕ್ಕೋ ಕತ್ಕೋ ದಾರನೂ ಕಟ್ಬೋದು. ಇದು ಅವ್ರಿಗೆ ಎಲ್ಲಿವರೆಗೂ ಗುಣ ಆಗುತ್ತೋ ಅಲ್ಲಿವರೆಗೂ ಯಂತ್ರ ಮಾಡ್ತಿರಬೇಕು. ಇದು ಒಂದು ಯಂತ್ರ ಮಂತ್ರ ತಂತ್ರ ಭಸ್ಮದ ರಕ್ಷಣೆ ಮಾಡೋದು, ಇಳಿ ತೆಗೆದು ಹೇಳ್ಕೊಟ್ಟಿದೆ. ಈಗ ಯಂತ್ರ ಬರೆದು ಅದಕ್ಕೆ ಮಂತ್ರ ಮುಖೇನ ಶಾಂತಿ ಮಾಡಿ ಆ ಪೀಡಿತ ಯಾರು ಭೂತ ಪ್ರೇತ ಬಾಧೆಯಲ್ಲಿ ಯಾರು ನರಳ್ತಿದ್ದಾರೋ ಅವ್ರಿಗೆ ಇಳಿ ತೆಗೆದು ಅದರ ದಿಮ್ನಡಿಲಾದರೂ ಇಡ್ಬೋದು, ಇಲ್ಲ ಸೊಂಟಕ್ಕೆ ತೊಳಗೋ ಕಟ್ಬೋದು. ಬಹುಶಃ ಅವ್ರು ಕಟ್ಸ್ಕೊಳ್ಳಲ್ಲ, ಯಾಕೆಂದ್ರೆ ಕಿತ್ತು ಬಿಸಾಕ್ಬಿಡ್ತಾರೆ ಆ ಆವೇಶ ಬಂದಾಗ ಹುಣ್ಣಿಮೆ ಅಮಾವಾಸ್ಯೆಲ್ಲ. ಅದರಿಂದ ಅವ್ರು ಗೊತ್ತಿಲ್ಲದಿರ್ತಾರೆ ಬೇರೆ ಕಡೆ ಇಟ್ಟರೆ ಅವ್ರಿಗೆ ಈ ಸಿಂಪ್ಟಮ್ಸ್ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ಆಮೇಲೆ ಕಮ್ಮಿ ಆದಮೇಲೆ ಇನ್ನೇನು ಮಾಡಬೇಕು? ಇವ್ರಿಗೆ ನದಿ ದಡದಲ್ಲಿ ಕರ್ಕೊಂಡೋಗಿ ಹರಿತಾ ಇರೋ ನೀರ ಹತ್ರ ಇದೇ ಪ್ರಯೋಗನ ಇದೇ ಯಂತ್ರ ಬರೆದು ಇದೇ ಮಂತ್ರನ ಯೂಸ್ ಮಾಡಿ ಇದೇ ತಂತ್ರ ಇಳಿ ತೆಗೆದು ಅವ್ರಿಗೆ ಆ ಭಸ್ಮ ಇತ್ತಲ್ಲ, ಭಸ್ಮದ ರಚನೆ ಮಾಡಿದಲ್ಲ, ಆ ಭಸ್ಮನ ಮೈಗೆಲ್ಲ ತಲೆಗೆಲ್ಲ ಹಚ್ಚಿಬಿಟ್ಟು ಆಮೇಲೆ ನದಿ ಒಳಗೆ ಕರ್ಕೊಂಡೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಮೇಲೆ ಕರ್ಕೊಂಬಂದ್ಬಿಡ್ಬೇಕು. ಆ ಅರಳಿ ಎಲೆನ ನದಿಗೆ ಬಿಡಬೇಕು. ಇಲ್ಲ ಕಪ್ಪು ಕಾಗದದಲ್ಲಿ ಬರ್ದಿತ್ತಲ್ಲ ಅದನ್ನು ತೊಗೊಂಡು ನದಿಗೆ ಬಿಡಬೇಕು. ಇದು ಯಾವಾಗ ಬಿಡೋದು? ಅವ್ರಿಗೆ ಗುಣ ಆಗ್ತಿದ್ದಾಗ, ಗುಣ ಆಗ್ತಿದೆ ಅಂತ ಗೊತ್ತಾದಾಗ. ಅಲ್ಲಿವರೆಗೂ ಅವ್ರು ಬರೋದಿಲ್ಲ. ಅವರು ಇವೆಲ್ಲ ಮಾಡ್ತೀನಿ ಅಂತೇಳಿ ಒಡೆಯೋದು, ಬೈಯೋದು, ಕಿಚ್ಚೋದು, ಬಿದ್ದು ಒದ್ದಾಡೋದು, ಉಗಿಯೋದು, ಏನೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದರಿಂದ ಕ್ರಮೇಣ ಕಮ್ಮಿ ಆಗ್ತಾ ಬಂದಾಗ ಒಂದು 4 ಅಮಾವಾಸ್ಯೆ 4 ಹುಣ್ಣಿಮೆ ಮಾಡಾದ್ಮೇಲೆ ಹೀಗೆ ಕೊನೆ ಉದ್ಯಾಪನೆ ಯಾವ ರೀತಿ ಮಾಡಬೇಕು? ನದಿ ದಡದಲ್ಲಿ ತೊಗೊಂಡೋಗಿ ಅವನ್ನ ಕೂರಿಸಿ ಇದೇ ಯಂತ್ರನೆಲ್ಲ ಮಾಡಿಸಿ ಆಮೇಲೆ ಭಸ್ಮದಲ್ಲಿ ಅವ್ರಿಗೆ ಮೈಗೆಲ್ಲ ಹಚ್ಚಿ ನದಿ ಒಳಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಆ ಕಾಗದದಲ್ಲಿ ಕರಿ ಕಾಗದದ ಮೇಲೆ ಬರೆದ್ರೆ ನದಿ ಬಿಟ್ಬಿಡಿ, ಅರಳಿ ಎಲೆ ಮೇಲೆ ಬರೆದು ಅದು ತೊಗೊಂಡು ನದಿ ಬಿಟ್ಬಿಟ್ರೆ ಅದು ಕೊಚ್ಕೊಂಡು ಅದಕ್ಕೆ ಮುಕ್ತಿ ಸಿಗುತ್ತೆ. ಯಾವುದೋ ಭೂತ ಪ್ರೇತ ಪಿಶಾಚಿ ಯಾವುದಿದೆಯೋ ಅದು ತನಗೆ ತಾನೇ ನದಿ ಹರ್ಕೊಂಡು ಮತ್ತು ರೀಬರ್ತ್ ಆಗ್ಬೋದು, ಇಲ್ಲ ಬೇರೆ ಇನ್ಯಾರಿಗಾರು ಸೇರ್ಕೋತೋ ಅನ್ನೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಒಂದು ವಿಶೇಷ ತಂತ್ರ ಪ್ರಯೋಗ. ಯಾವ ಮಾಂತ್ರಿಕರ ಹತ್ರಕ್ಕೂ ಹೋಗೋದು ಬೇಡ, ಯಾವ ಜ್ಯೋತಿಷ್ಯ ವಾಸ್ತು ಹತ್ರ ಹೋಗೋದು ಬೇಡ. ಯಾಕೆಂದರೆ ಇದೊಂದು ಅಗೋಚರ ಶಕ್ತಿ, ಹೇಗೆ ಬಂತೋ ಹಾಗೆ ವಿಸರ್ಜನೆ ಮಾಡಬೇಕು. ಇದೊಂದು ಇದು ಎಷ್ಟು ದಿವಸ ಮಾಡಬೇಕು? ಅವ್ರ ಗುಣಮುಖ ಆಗೋವರೆಗೂ ಮಾಡಿ. ಇದು ಜಾಸ್ತಿ ಅದು ಪವರ್ ತೊಗೊಳ್ಳೋದು ಯಾವಾಗ? ಹುಣ್ಣಿಮೆ ಅಮಾವಾಸ್ಯೆ ದಿವಸ. ಆದ್ದರಿಂದ ಆವತ್ತೇ ಆ ಪವರ್ಗೆ ಶಾಂತಿ ಮಾಡಿಬಿಡ್ತಾ ಇದ್ದಾನೆ. ಇವ್ರ ಹತ್ರ ಇಲ್ಲಿದ್ದರೆ ಸಾಕು, ಇನ್ನು ಇದ್ದರೆ ನಮ್ಗೆ ತೊಂದರೆ ಆಗತ್ತಪ್ಪ ಅಂಥೇಳಿ ತನಗೆ ತಾನೇ ಬಿಟ್ಟು ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ಯಾರು ಸಿಗ್ತಾರೋ ಅವ್ರಿಗೋಗಿ ಅಂಟ್ಕೊಳ್ಬೋದು, ಸೇರ್ಕೋಬೋದು. ಇಲ್ಲ ಅದಕ್ಕೆ ತಾನೇ ಈ ಭೂತನಾಥ ಅವ್ರಿಗೆ ಮೋಕ್ಷನ ಕೊಡ್ಬೋದು, ಮುಕ್ತಿ ಕೊಡ್ಬೋದು, ಪುನರ್ಜನ್ಮ ಕೊಡು. ಮೋಕ್ಷ ಮುಕ್ತಿ ಅಂತೂ ಇಲ್ಲ. ಮೋಕ್ಷ ಮುಕ್ತಿ ಪರೋದಿಂದ ಅವ್ರ ರೀತಿ ಆಗ್ತಿರ್ಲಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ಬೇರೆ ಮನೆಯಲ್ಲಿ, ಬೇರೆ ಊರಲ್ಲಿ, ಬೇರೆ ದೇಶದಲ್ಲಿ ಉಡೋ ಅವಕಾಶ ಸಿಗ್ಬೋದು ಅವ್ರವ್ರ ಕರ್ಮಾನುಸಾರವಾಗಿ. ಇದಿಷ್ಟು ನನ್ನ ಕಡೆಯಿಂದ ಇವತ್ತು ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾತಕ್ಕೆ ಇದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇಷ್ಟು ನಾನು ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಕಾಮಿನಿ ರಾಕ್ಷಸ ಬ್ರಹ್ಮರಾಕ್ಷಸದ ಬಗ್ಗೆ ಎಪಿಸೋಡ್ ಮಾಡಿದೆ ಸಪ್ರೇಟಾಗಿ. ಅವೆಲ್ಲ ಸೇರಿಸಿ ಉದ್ಯಾಪನೆ. ಇದು ಉದ್ಯಾಪನೆ ಅಂತಂದರೆ ಈ ಥರ ಎಲ್ಲ ಬಾಧೆಗಳನ್ನು ಸೇರಿಸಿ ಭೂತನಾಥನಿಗೆ ಸಮರ್ಪಣೆ ಮಾಡ್ಬೋದು. ಇದು ಒಂದು ವಿಶೇಷ. ಇನ್ನೊಂದು ಆಗಾಗ ಇದೆಲ್ಲ ಬಿಡುಗಡೆ ಆಯಿತು ಅಂತಂದಮೇಲೆ ಆಗಾಗ ಅವ್ರು ಶಾಂತಿ ಆದಮೇಲೆ ಅವ್ರು ಸ್ವಲ್ಪ ಆರಾಮ ಅನಿಸಿದ್ಮೇಲೆ ಲಕ್ಷ್ಮೀ ನರಸಿಂಹ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅದರಲ್ಲೂ ಯೋಗ ನರಸಿಂಹ ಅಂತೇಳಿ ಈಗ ರೀತಿ ಕೂತಿರ್ತಾರೆ, ಯೋಗ ನರಸಿಂಹ ಈ ಥರ ಆಸನದ ಸ್ಥಿತಿನಲ್ಲಿ, ಅಂಥ ದೇವಸ್ಥಾನಕ್ಕೆ ಯೋಗ ನರಸಿಂಹ ಆ ಥರ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಒಂದು 108 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಬರ್ತಾಯಿದ್ರೆ ಭಾಳಷ್ಟು ಇನ್ಮೇಲೆ ಯಾವುದೇ ರೀತಿ ದೋಷ ಸಿಕ್ಕಾಕೊಳ್ಳೋದಿಲ್ಲ. ಈ ಜ್ವರಕ್ಕೆ ಬಂದರೆ ಔಷಧಿ ತೊಗೋತೀವಿ, ಕೆಮ್ಮು ಬಂದರೆ ಔಷಧಿ ತೊಗೋತೀವಿ, ತಲೆನೋವು ಬಂದರೆ ಔಷಧಿ ತೊಗೋತೀವಿ, ನೆಗಡಿ ಆದರೆ ಔಷಧಿ ತೊಗೋತೀವಿ, ಗಂಟ್ಲು ಕಟ್ಕೊಂಬಿಟ್ರೆ ಕೆತ್ತ ಬಂದರೆ ಔಷಧಿ ತೊಗೋತೀವಿ. ಅದೇ ಥರ ಈ ಥರ ದೋಷ ಆಗಾಗ ಬರ್ತಿರ್ತದೆ ಕೆಲವ್ರಿಗೆ. ಒಂದು ಸಲ ಬಿಟ್ಟೋಗಲ್ಲ.
ಕೆಲವು ಭಾಳ ಹಠ ಇರುವಂಥ ಪ್ರೇತಗಳು, ಹಠ ಕೋಪ ಇರುವಂಥ ಪ್ರೇತ ಪಿಚಾಚಿಗಳು, ತುಂಬ ಈ ಮೊಂಡುತನ ಇರುವಂಥ ಭೂತ ಪ್ರೇತ ಪಿಚಾಚಿಗಳು ಒಂದು ಸಲ ಬಿಟ್ಟು ಹೋಗೋದಿಲ್ಲ. ಈಗೇನೋ ಪರಿಹಾರ ಮಾಡ್ಕೊಂಡಿದ್ಯಾ, ನಾನು ದೂರ ಇರ್ತೀನಿ, ಆಮೇಲೆ ಮತ್ತೆ ಬರ್ತೀನಿ ಅನ್ನೋ ಒಂದು ಮಟ್ಟಿಗಿರ್ತದೆ. ಅದನ್ನು ತಡಿಬೇಕು ಅಂತಂದರೆ ಲಕ್ಷ್ಮೀ ನರಸಿಂಹ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಾ ಇರಬೇಕು. ಆಗಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕಾಲಿಡಬೇಕು, ಆಂಜನೇಯ ದೇವಸ್ಥಾನಕ್ಕೆ ಆಗಾಗ ಹೋಗಿ ಕಾಲಿಡ್ತಾ ಇರಬೇಕು, ಕೂತಿರಬೇಕು, ನಿಂತು ಅಲ್ಲೊಂದು 10 ನಿಮಿಷ ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು. ಆರತಿ ಅರ್ಚನೆ ಅಭಿಷೇಕ ಇಂಥದ್ದೆಲ್ಲ ಕಣ್ತುಂಬ ನೋಡ್ತಾ ಇತ್ತು ಅಂದರೆ ಒಳಗಡೆ ಇರೋ ನೆಗೆಟಿವ್ ಎನರ್ಜಿಗೂ ಕೂಡ ತೃಪ್ತಿಯಾಗಿ ಬಿಟ್ಟು ಹೋಗೋ ಸಾಧ್ಯತೆ ಉಂಟು. ಪದೇ ಪದೇ ಅಟ್ಯಾಕ್ ಆಗೋದಿಲ್ಲ. ಇದು ನನ್ನ 40 ವರ್ಷದ ಅನುಭವದ ಮಾತು. ಆದ್ದರಿಂದ ಈ ಥರದಲ್ಲಿ 100ಕ್ಕೆ 50% ಜನ ಇದು ನರಳ್ತಾ ಇದ್ದಾರೆ ಇವತ್ತು ಜಗತ್ತಿನಲ್ಲಿ. ಆಸ್ಪತ್ರೆಗಳಲ್ಲಿ ಹೋಗಿ ತೋರಿಸಿ ದುಡ್ಡೆಲ್ಲ ಖರ್ಚು ಮಾಡಿ ಎಲ್ಲ ಥರ ಔಷಧಿ ಕೊಟ್ಟು ಸೈಡ್ ಎಫೆಕ್ಟ್ ಬಂದುಬಿಟ್ಟಿದೆ. ಕಿಡ್ನಿ ಹೋಯಿತು, ಮತ್ತು ಲಿವರ್ ಡ್ಯಾಮೇಜ್ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ಅವ್ರು ಕೊಡೋ ಔಷಧಿ ತೊಗೊಳೋದ್ರಿಂದ ಅವ್ರಿಗೆ ಕಾಯಿಲೆ ಅಲ್ಲ ಇದು ಗುಣ ಆಗಲಿಕ್ಕೆ. ಇದು ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಕಾಮಿನಿ ಮೋಹಿನಿ ಬಾಧೆ. ಈ ಥರ ದೋಷಗಳಿಗೆ ಔಷಧಿಗೆ ಬೊಗ್ಗಲ್ಲ ಅಂತ ಅವ್ರು ಬದುಕಿದ್ದಾಗಲೇ ಈ ಭೂತ ಪ್ರೇತ ಆಗಿರೋರು ಇದ್ದಾರಲ್ಲ, ಅವ್ರು ಬದುಕಿದ್ರೆ ಎಷ್ಟೋ ಔಷಧಿ ತೊಗೊಂಡಿರ್ತಾರೆ. ಇದೆಲ್ಲ ಆಗಲ್ಲ. ಅವ್ರಿಗೆ ಬದುಕಿದ್ದಾಗ ಮಾಡದೇ ಇರೋಂಥ ಒಂದು ತಂತ್ರ ಪ್ರಯೋಗ ಅಂದರೆ ಇದು ನಾ ತೋರಿಸಿದ್ದು. ಈ ಥರದ್ದು ಏನಾರು ಮಾಡಿದ್ದೆ ಆದರೆ ಅವ್ರು ಬದುಕಿದ್ದ ನೋಡಿಲ್ಲ ಮಾಡಿಲ್ಲ, ಆಗ ಅದನ್ನು ಹೊರಗಡೆಯಿಂದ ಬಿಡುಗಡೆ ಮಾಡಲಿಕ್ಕೆ, ವಿಸರ್ಜನೆ ಮಾಡಲಿಕ್ಕೆ, ರಿಲೀಸ್ ಆಗೋಕ್ಕೆ ಇದೊಂದು ಅಡಿಷನಲ್ ಪವರ್ಫುಲ್ ಎನರ್ಜಿ ಅಂತ ಹೇಳ್ತಾರೆ. ಅದರಿಂದ ಅಷ್ಟಶಕ್ತಿಗಳು, ನಮ್ಮಲ್ಲಿ 8 ಶಕ್ತಿಗಳಿವೆ. ಆ 8 ಶಕ್ತಿಗಳ ಸಂಯೋಗದಿಂದ ಮಾಡುವಂಥದ್ದು. ಅದು ಇಂಗ್ಲೀಷಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಥರ್ಮಲ್ ಎನರ್ಜಿ ಅಂತ ಹೀಗೆ ಕೈನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಫಿಸಿಕಲ್ ಎನರ್ಜಿ, ಹೀಗೆ 8 ಎನರ್ಜಿಗಳಿದೆ, ಅಷ್ಟಶಕ್ತಿಗಳು. ಆ ಅಷ್ಟಶಕ್ತಿಗಳನ್ನು ಕಸ್ಟಮೈಸ್ ಮಾಡೋದು, ನಾರ್ಮಲೈಸ್ ಮಾಡಿ ಈ ಥರ ಬಿಡುಗಡೆ ಮಾಡೋದು. ಇವತ್ತಿನ ಸಂಚಿಕೆಯಲ್ಲಿ ಇದನ್ನು ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಮಾಡಿ ಯಾರ ಮನೆಯಲ್ಲಿ ಈ ಥರ ನಡೀತಿದ್ದೋ ಭೂತ ಪ್ರೇತಗಳ ಬಾಧೆ ಸೋಂಕು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನೆಲ್ಲ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಅದಕ್ಕೆ ಲಾಗಿನ್ ಆಗಿ ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಸ್ವತಃ ನಿಮ್ಮ ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ನಾವು ಬೇರೆ ಥರ ನೋಡ್ತೀವಿ. ಎರಡನೇದು ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಸೋರಿಯಾಸಿಸ್ ಈ ಥರ ಭಾಳ ವಿಚಿತ್ರವಾದಂಥ ಕಾಯಿಲೆ, ಪ್ರಾರಬ್ಧ ರೋಗಗಳಂತಾರೆ. ಆ ಥರ ನಡೀತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಬರ್ತಿದ್ರೆ ಅದನ್ನು ತೊಗೊಂಬಂದ್ರೆ ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.